ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಸಂಘಗಳು ಬ್ಯಾನ್ ಆಗಬೇಕು ಅನ್ನುವಂಥದ್ದು ವಕೀಲರಾಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರ ಒಂದು ಅಭಿಪ್ರಾಯ. ಕ್ರೈಮ್ ಪರ ವಹಿಸ್ಕೊಂಡಿದ್ದಾರಲ್ಲ, ಇದು ಸಮಾಜಕ್ಕೆ ಯಾವತ್ತೂ ಕೂಡ ಕಳಂಕ, ಮತ್ತು ಅದು ಯಾವತ್ತೂ ಡೇಂಜರ್. ಸಮಾಜಕ್ಕೆ ಇಂಥ ಅಸೋಸಿಯೇಷನ್ ಇರಬಾರ್ದು. ಸೊ ಮೊದಲು ಇದನ್ನು ಸಸ್ಪೆನ್ಷನ್ ಮಾಡಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಏನು ಹೇಳ್ಕೊಡ್ತಿದ್ದಾರೆ, ಕೊಲೆ ಮಾಡಿದ್ರು ಪರವಾಗಿಲ್ಲ, ನಮ್ಮ ಬಾಸು ಬರಲಿ ಬಿಡಿ, ಜೈಲಿಂದ ಎಷ್ಟು ಬೇಗ ಬರ್ತಾರೆ, ನಮ್ಮ ಕೊಲೆ ಮಾಡೇ ಇಲ್ಲ. ಸಂಘ ಸಂಸ್ಥೆಗಳು ಕ್ಯಾನ್ಸಲ್ ಆಗುತ್ತಾ ದರ್ಶನ್ ಅವ್ರದ್ದು? ಏನು ಹೇಳ್ತೀರಿ ಈ ಟೈಮಲ್ಲಿ ಅಂತ? 100% ನಾನು ಇದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಬಟ್ ಇದು ನಾನು ಹೋರಾಟ ಮಾಡೇ ಮಾಡ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು, 6 ದಿನ ಕಸ್ಟಡಿಗೆ ತಗೊಂಡಿದ್ರು, ತನಿಖೆ ನಡೀತಾ ಇದೆ. ಬಟ್ ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿಗಳಿದ್ದರು ಅಂದರೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. 1000ಕ್ಕೂ ಅಧಿಕ ಅಭಿಮಾನಿ ಸಂಘಗಳಿದ್ದಾವೆ. ಸೊ ಅದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಸಂಘಗಳಿದ್ದಾವೆ ಅಂತ ಮೆನ್ಷನ್ ಮಾಡೋದಕ್ಕಷ್ಟು ಲಕ್ಷಾಂತರ ಅಭಿಮಾನಿಗಳು ಅಂತಂದರೆ ತುಂಬ ಸಂಖ್ಯೆಯಲ್ಲಿ ಇವರು ಅಭಿಮಾನಿ ಸಂಘಗಳು ಇರೋದುಂಟು. ಬಟ್ ಸಮಸ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಸಂಘಗಳು ಬ್ಯಾನ್ ಆಗಬೇಕು ಅನ್ನೋಂಥದ್ದು ವಕೀಲರಾಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರ ಒಂದು ಅಭಿಪ್ರಾಯ. ಯಾಕೆ ದರ್ಶನ್ ಅವರ ಅಭಿಮಾನಿ ಸಂಘಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಕುರಿತಾಗಿ ನನ್ನ ಜೊತೆ ಮಾತನಾಡಲಿಕ್ಕೆ ಲೋಹಿತ್ ಕುಮಾರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದರ್ಶನ ಮಾತ್ರ ಅಲ್ಲ, ಎಲ್ಲ ಸ್ಟಾರ್ ಹೀರೋಗಳಿಗೂ ಕೂಡ ಹೀರೋಗಳನ್ನು ದೇವ್ರ ಸಮಾನ ಕಾಣ್ತಕ್ಕಂಥದ್ದು ಅದು ಒಂದು ಸಾರ್ವಕಾಲಿಕ ಸತ್ಯ. ಅಣ್ಣ ಅವರಿಂದ ಹಿಡಿದು ಟಿಲ್ ಇವತ್ತಿನ ಯಂಗ್ ಜನ್ರೇಷನ್ ಸ್ಟಾರ್ಗಳಿಗೆ. ಸೊ ಅಭಿಮಾನಿ ದೇವರುಗಳು ಅವ್ರ ಸಂಘಗಳನ್ನು ನೀವು ಬ್ಯಾನ್ ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅನ್ನುವಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ ಆಗಿ ರೀಸನ್ ಕೊಡೋದಾದರೆ ಯಾಕೆ? ಎಲ್ಲ ಸತ್ಯ ಗೊತ್ತಿದೆ, ಬಟ್ ನಿಮ್ಮ ಬಾಯಿಂದ ಹೇಳೋದಾದರೆ. ನಾನು ಲಾಯರ್ ಆಗಿ ಅದನ್ನು ಯೋಚನೆ ಮಾಡಿರೋಂಥದ್ದು ಮೇಡಮ್. ಈ ಸಮಾಜ ನಮಗೂ ಒಂದು ಗೌರವ ಸ್ಥಾನವನ್ನು ಕೊಟ್ಟಿದೆ. ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸಗಳಾದ್ರೂ ಕೂಡ ಅಥವಾ ಏನೇ ಆದರೂ ಕೂಡ ಸೂಕ್ಷ್ಮವಾಗಿ ನೋಡೋವಂಥ ಜವಾಬ್ದಾರಿ ಕೊಟ್ಟಿದೆ. ಸೊ ಇದೇನಾಗಿದೆ ಅಂದರೆ ಕಾನೂನಾತ್ಮಕವಾಗಿ ಇದು ಬ್ಯಾನ್ ಆಗಬೇಕು ಅಷ್ಟೇ. ಇದೇನು ಒಬ್ಬ ಫ್ಯಾನ್ ಅಸೋಸಿಯೇಷನ್ ಅಂತೇನಿದೆ, ನೀವು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಬೇಕಂದಾಗ 2 ಕಾನೂನು ಇದ್ದಾವೆ. ಒಂದು ಯಾವುದಾದ್ರು ಕರ್ನಾಟಕ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಥವಾ ಸ್ಟ್ಯಾಂಪ್ಸ್ ಆ್ಯಕ್ಟ್, ಈ ಥರ ಒಂದು ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ರಿಜಿಸ್ಟರ್ ಮಾಡ್ತೀವಿ ಸಬ್ ರಿಜಿಸ್ಟರಲ್ಲಿ. ಸೊ ಇದನ್ನು ಮಾಡಿದಾಗ ಅಲ್ಲಿರುವಂಥ ಕ್ಲಾಸಸ್ ಏನಿರ್ತವೆ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತಲೇ ಇರುತ್ತೆ. ನೀವು ಇದನ್ನು ಇಂಟರ್ಪ್ರಿಟ್ ಮಾಡಿ ನೋಡಿದಾಗ ಚಿತ್ರದುರ್ಗದಲ್ಲಿರುವಂಥ ಒಬ್ಬ ಅಧ್ಯಕ್ಷ ಇರ್ತಾನೆ, ಅವನು ಈ ಸಂಘದ ಅಧ್ಯಕ್ಷ. ನಂಗೆ ಮುಜುಗರ ಆಗುತ್ತೆ ಆ ಬಾಸ್ ಅಂತ ಹೇಳೋಕ್ಕೆ. ಅದಕ್ಕೆ ಈ ದರ್ಶನ್ ಅನ್ನೋವಂಥವ್ರು ಅಧ್ಯಕ್ಷರಾಗಿರ್ತಾರೆ. ಅವನು ಸಂಚು ಮಾಡಿ ಕರ್ಕೊಂಬರ್ತಾನೆ. ಸೊ ಇವ್ರು ಮಾಡೋವಂಥ ಕ್ರಿಯೆ ಆ ಅಸೋಸಿಯೇಷನ್ ಫ್ಯಾನ್ಸ್ ಕ್ಲಬ್ಬಲ್ಲಿ ಇವರೆಲ್ಲರೂ ಕನೆಕ್ಟ್ ಆಗಿರಲ್ಲ ಅಂದಿದ್ರೆ ಆ ಹುಡುಗ ಇಲ್ಲಿ ಬರೋಕ್ಕೆ ಸಾಧ್ಯವೇ ಆಗ್ತಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ವಿಚಾರ ಆ ರೀತಿ ಇದೆ. ಸೊ ನಾವು ಯಾಕೆ ಈ ಸಂಘಟನೆಗಳನ್ನ ಮಾಡ್ತೀವಿ ಅಂದರೆ ಅಭಿಮಾನಿಗಳ ಸಂಘ. ಇವಾಗ ರಾಜ್ಕುಮಾರ್ ಅವ್ರನ್ನ ತೊಗೊಳ್ಳೋಣ, ಅವ್ರ ಹೆಸರು ಹೇಳಬೇಕು ಅಂದಾಗಲೂ ಕೂಡ ನಮಗೆ ನಾಲಿಗೆಯಲ್ಲಿ ಸ್ಪಷ್ಟತೆ ಇರಬೇಕು. ಅಷ್ಟು ಗೌರವವಾಗಿ ನಡ್ಕೊಂಡು ಹೋಗಿದ್ದಾರೆ. ಈ ಭೂಮಿ ಬಿಟ್ಟಾಗಲೂ ಕೂಡ ಅವರು ಕೆಲವು ತಿಳಿಸ್ತಾರೆ. ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾಗಳು ಬಂದಾಗ ಎಷ್ಟೋ ಜನ ಅವ್ರ ಅಭಿಮಾನಿಗಳಾಗ್ತಾರೆ. ಆ ಅಭಿಮಾನಿ ಸಂಘದಲ್ಲಿ ಅವ್ರು ಕನೆಕ್ಟ್ ಆಗ್ತಿದೆ. ಹೇಗೆ ಎಲ್ಲವೂ ಒಂದೇ ನಿಲುವು ಅಂದರೆ ಜನರಿಗೆ ಸೇವೆ ಮಾಡೋದು, ರೈತರ ಬಗ್ಗೆ ಮಾತಾಡೋದು, ಮಣ್ಣಿನ ಬಗ್ಗೆ ಮಾತಾಡೋದು, ರೈತರಲ್ಲೂ ಕೂಡ ಒಳ್ಳೆಯದೆ, ಹಳ್ಳಿಗೆ ಹೋಗೋಣ, ಈ ಥರ ಒಂದು ಸಂಘಗಳನ್ನ ಮಾಡ್ಕೊತಾರೆ. ಬಟ್ ಇಲ್ಲೇನಾಗಿದೆ, ಒಳ್ಳೆಯ ಕೆಲಸಗಳನ್ನ ಮಾಡಬೇಕಂತ ಇವರು ಸಂಘಟನೆ ಮಾಡ್ಕೊಂಡಿಲ್ಲ ಅಸೋಸಿಯೇಷನ್ಸು. ಇವರೆಲ್ಲರೂ ಕೂಡ ಅಭಿಮಾನಿಗಳು ಯಾವ ಥರ ಇದ್ದಾರೆ ಅಂದರೆ ಕೊಲೆ ಮಾಡಿದ್ರು ಪರವಾಗಿಲ್ಲ, ಒಳ್ಳೆಯವನು ಬಿಡಪ್ಪ, ನಮ್ಮವನು ಒಂದೇ ಕೊಲೆ ತಾನೇ, ಪರವಾಗಿಲ್ಲ ಬಿಡು ಅಂತ ಮಾತಾಡ್ತಾರೆ. ಅಂದರೆ ಇವರೆಲ್ಲರೂ ಕನೆಕ್ಟ್ ಆಗಿರೋದು ಒಂಥರ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾತಾಡೋವಂಥದ್ದು. ಸೊ ಇದು ನಮ್ಮ ದೇಶದ ಕಾನೂನು ಬಿಡಲ್ಲ. ಸೊ ಹಾಗಾಗಿ ಮೊದಲು ಇವರೆಲ್ಲರೂ ಕನೆಕ್ಟ್ ಆಗ್ತಿರೋದು ಎಲ್ಲಿ? ಆ ಜಾಗ. ಅದನ್ನು ಫಸ್ಟು ಅಭಿಮಾನಿಗಳು ಸಂಘ ಅಂತ ನಾವು ತೊಗೊಳಕ್ಕಾಗೋದೇ ಇಲ್ಲ. ಅದನ್ನು ಇಲ್ಲೀಗಲ್ ಆ್ಯಕ್ಟಿವ್ಸ್ ನಡೀತಾ ಇರೋದೆ, ಅದನ್ನ ಕ್ಯಾನ್ಸಲ್ ಮಾಡಬೇಕು. ಅದನ್ನೇನಾದರೂ ನೀವು ಫ್ಯಾನ್ಸ್ ಅಸೋಸಿಯೇಷನ್ ಅಂತ ತೊಗೊಂಡ್ರೆ ಬೇರೆ ಒಳ್ಳೊಳ್ಳೆ ಫ್ಯಾನ್ಸ್ ಅಸೋಸಿಯೇಷನ್, ಇವಾಗ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅಂತಿದ್ದಾವೆ, ಅದು ಇದು ಒಂದೇನಾ ಹಂಗಂದರೆ? ಸೊ ಈ ರೀತಿಯಾಗಿ ಮಿಸ್ಟೇಕ್ಸ್ಗಳಾಗ್ಬಿಡ್ತವೆ. ಸೊ ಮೊದಲು ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇವಾಗ ಪೋಲಿ ಹುಡುಗರೆಲ್ಲ ಒಂದು ಕಡೆ ಅಡ್ಡ ಹಾಕ್ತಾರೆ, ಒಂದು ಕಟ್ಟೆ ಮೇಲೆ ಪೊಲೀಸ್ ಏನು ಮಾಡ್ತಾರೆ, ಫಸ್ಟು ಆ ಕಟ್ಟೆಯನ್ನು ಬಂದು ಹೊಡೆದಾಕ್ತಾರೆ ಅಥವಾ ಅಲ್ಲಿ ಬಂದು ನಿಂತ್ಕೊಂಡು ಲಾಠಿ ಚಾರ್ಜ್ ಮಾಡ್ತಾರೆ. ಅವಾಗ ಅವರೆಲ್ಲರೂ ಸಿಗಲ್ಲ. ಅವರೆಲ್ಲರೂ ಒಂದು ಕಡೆ ಕನೆಕ್ಟ್ ಆಗಿಲ್ಲ ಅಂದರೆ ಎಷ್ಟೋ ಹೆಣ್ಮಕ್ಳು ರೋಡಲ್ಲಿ ನಿಧಾನಕ್ಕೆ ಓಡಾಡ್ಬೋದು, ಎಷ್ಟೋ ಕ್ರೈಮ್ಗಳು ನಿಲ್ಬೋದು, ಎಷ್ಟೋ ಚೈನ್ ಸ್ನ್ಯಾಚಿಗಳು ನಿಲ್ಬೋದು ಅಂತ ಹೇಳಿ ಆ ಕೆಲಸಗಳು ಮಾಡ್ತಾರೆ. ಹಾಗಾಗಿ ನನ್ನ ಇದೊಂದು ಯೋಚನೆ, ಮೊದಲು ಇದು ನಾನು ಪತ್ರ ಬರೆದು ನಾನು ಕಂಪ್ಲೇಂಟ್ ಕೊಡೋವರೆಗೂ ಸರ್ಕಾರ ಏನಕ್ಕೆ ಬಿಟ್ಟಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಲಾ ಆ್ಯಂಡ್ ಆರ್ಡರು ಮತ್ತು ಸರ್ಕಾರ ಈ ಪಾಲಿಸೀಸ್ಗಳು ಹೇಗಿರಬೇಕು ಅಂದರೆ, ಒಬ್ಬ ಇಂಟೆಲೆಕ್ಚುಯಲ್ ಮನುಷ್ಯ ಮಿನಿಸ್ಟರ್ ಆಗಿದ್ದರೆ ಇದನ್ನು ಮೊದಲು ಸುಮೋಟಾಗಿ ಮೊದಲು ಫ್ಯಾನ್ಸ್ ಅಸೋಸಿಯೇಷನ್ ಕ್ಯಾನ್ಸಲ್ ಮಾಡಬೇಕು. ಇದು 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 ಅರ್ಥನೇ ಇಲ್ಲ ಫ್ಯಾನ್ಸ್ ಅಸೋಸಿಯೇಷನ್ ಅಂತ. ನೀವು ಗೌರವಿಸ್ತೀರಾ? ಇದಕ್ಕೆ ನೀವು ಮೆಂಬರ್ ಆಗ್ತೀರಾ? ಆಯಿತು, ನಾನು ನಿಮಗೆ ಆಫರ್ ಮಾಡ್ತೀನಿ, ಬನ್ನಿ ಮೇಡಮ್, ಇವತ್ತು ನೀವು ಪ್ರೆಸಿಡೆಂಟ್ ಆಗಿದ್ದಕ್ಕೆ ಅಂದರೆ ನೀವು ಆಗ್ತೀರಾ? ಯು ಕೆನಾಟ್ ಡೂ ಇಟ್. ನೀವು ಯಾರು, ಅಥವಾ ನೀವು ಯಾರೋ ಒಬ್ಬ ನಿಮ್ಮ ಗೆಳೆತನೋ ನಿಮ್ಮ ಸಂಬಂಧದಲ್ಲೇ ಅಣ್ಣ ತಮ್ಮನೋ ಅದಕ್ಕೆ ಮೆಂಬರ್ ಆಗಿದೆ ಅಂತ ಹೇಳ್ತೀರಾ ನೀವು ಇವತ್ತು, ಫಸ್ಟ್ ಆಚೆ ಬಾ ಅಂತೀರಾ.
ಸೊ ಇದು ಅರ್ಥ ಏನು, ದಟ್ ಈಸ್ ಇಲ್ಲಿಗಲ್ ಅಂತ, ಅದು ಸರಿ ಇಲ್ಲ ಅಂತ, ಅದನ್ನು ಮೊದಲು ಹೊಡೆದಾಕಬೇಕು ಅಂತ ಹೇಳಿ ನನ್ನ ಒಂದು ಹೋರಾಟ ಮೇಡಮ್. ನೀವು ಹಾಕಿರ್ತಕ್ಕಂಥ ಪಿಟಿಷನಲ್ಲಿ ಅಭಿಮಾನಿ ಸಂಘಗಳಂದ್ರೆ ಎಸ್ಪೆಷಲಿ ದರ್ಶನ್ ಅಭಿಮಾನಿ ಸಂಘಗಳನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ದು, ಆ ಪಿಟಿಷನಲ್ಲಿ ಏನೇನು ಮೆನ್ಷನ್ ಮಾಡಿದಿರಿ ತಾವು ಅಂತ? ನಾನು ಆ ಪಿಟಿಷನಲ್ಲಿ ಮುಖ್ಯವಾಗಿ ಮಾಡಿರ್ತಿರೋದು ಸಸ್ಪೆನ್ಷನ್ ಆಫ್ ಅಸೋಸಿಯೇಷನ್ ಅಂತ ಕೇಳಿದ್ದೀನಿ, ಈ ದರ್ಶನ್ ಫ್ಯಾನ್ಸ್ ಅಂತ. ಇನ್ನೋಸೆಂಟ್ ಮಕ್ಕಳುಗಳು ಯಾರಿದ್ದಾರೆ, ಯೂತ್ಸ್ಗಳು ಯಾರಿದ್ದಾರೆ, ಅವರು ಸಿನಿಮಾದಲ್ಲಿ ನೋಡಿ ಆತನ ಕ್ಯಾರೆಕ್ಟರ್ನ ನಂಬಿ ಅವನು ಅದೇ ಥರ ಇದ್ದಾರೆ ಅಂತ ಹತ್ರ ಹೋಗಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸ್ಟೇಷನ್ ಮುಂದೆ ಹೋಗಿ 144 ಸೆಕ್ಷನ್ ಹಾಕೋಷ್ಟು ಗಲಾಟೆ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗ್ತಾ ಇದ್ದಾವೆ. ಇವರೆಲ್ಲರೂ ಕೂಡ ನನ್ನ ಅಭಿಮಾನಿ ಅಂತಲೇ ಹೋಗ್ತಾ ಇದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫ್ಯಾನ್ ಅಸೋಸಿಯೇಷನ್ಸ್, ಆ ಬಾಸ್ ಅಸೋಸಿಯೇಷನ್ಸ್ ಅಂತಲೇ ಮಾಡಿಕೊಂಡು ಒಗ್ಗಟ್ಟಾಗ್ತಿದ್ದಾರೆ. ಮೊದಲು ಒಬ್ಬ ಮಾತಾಡ್ತಿದ್ದ ಏನು ತಪ್ಪು ಅಂತ ಹೇಳಿ, ಎಲ್ಲಿ ಜೈಲಿಂದ ಕುಂತ್ಕೊಂಡು ಮಾತಾಡ್ತಿದ್ದ. ಇನ್ನೊಬ್ಬ ಯಾರೋ ಕೊಲೆ ಮಾಡ್ಕೊಂಡು ಬಂದು ಆಚೆ ಬಂದಿರೋನೇ ಅದಲ್ಲೇನು ಜೈಲಿಗೆ ಹೋಗೋದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ದ. ಅವನನ್ನು ಫಾಲೋ ಮಾಡೋಕ್ಕೆ ಈ ಅಮಾಯಕ ಹುಡುಗರುಗಳೆಲ್ಲ ಅವ್ನು ಹೇಳಿದ ಮಾತು ನಿಜ ಅಂತ ಹೇಳಿ ಇವತ್ತು 100 ಜನ 1000 ಜನ ತಪ್ಪಿಲ್ಲ ಬಿಡಿ ಅಂತ ಹೇಳೋ ಥರ ಮಾತಾಡ್ತಿದ್ದಾರೆ. ಸೊ ಇಂಥವೆಲ್ಲ ಆಗ್ತಿದ್ದಾವೆ, ದಾರಿ ತಪ್ತಾ ಇದೆ ಸಮಾಜ ಎಲ್ಲೋ. ಮೊದಲು ಇದನ್ನು ನೀವು ಕ್ಯಾನ್ಸಲ್ ಮಾಡಬೇಕು. ಮತ್ತು ಆ ಯುವಕರುಗಳಿಗೆ ಸುಮ್ಮನೆ ಅನ್ಯಾಯವಾಗಿ ಅವರು ರೌಡಿ ಶೀಟರ್ಸ್ ಹಾಕ್ಸ್ಕೊಂಡ್ಬಿಡ್ತಾರೆ. ಇವ್ರನ್ನ ಸ್ಟೇಷನ್ ಆಚೆಗಡೆ ಹೋಗಿ ಗಲಾಟೆ ಮಾಡ್ತಿದ್ದಾರೆ, ಪೊಲೀಸರು ಹೊಡೆದ್ರೆ ಅಥವಾ ಹಿಡ್ಕೊಂಡೋಗಿ ಅರೆಸ್ಟ್ ಮಾಡಿದ್ರೆ ತಪ್ಪಾಗುತ್ತಲ್ವಾ, ಗೊತ್ತಾಗಲ್ಲ ಅವ್ರಿಗೆ. ಎಲ್ಲರೂ ಕೂಡ ಯುವಕರೇ ಇದ್ದಾರೆ, 25 ವರ್ಷದ ಒಳಗಡೆ ಯುವಕರೇ ಇವ್ರನ್ನ ಫಾಲೋ ಮಾಡ್ತಾ ಇರೋಂಥದ್ದು. ಸಮಾಜಕ್ಕೆ ಇಂಥ ಅಸೋಸಿಯೇಷನ್ ಇರಬಾರ್ದು. ಸೊ ಮೊದಲು ಇದನ್ನು ಸಸ್ಪೆನ್ಷನ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಓಕೆ, ಈಗ ಅಭಿಮಾನಿ ಸಂಘಗಳು ಅಂದರೆ ಯಾವ ಥರ ಕಟ್ಕೊಳ್ಬೇಕು ನೀವು ಹೇಳೋದಾದರೆ, ಹೆಂಗೆ ಶುರು ಮಾಡಬೇಕು ಒಂದು ಅಸೋಸಿಯೇಷನ್ ಅಂತಂದರೆ? ಮೇಡಮ್, ಅಭಿಮಾನಿಗಳು ಇವಾಗ ನೋಡಿ ಹೆಸರಲ್ಲೇ ಅಭಿಮಾನತನೇ ತೋರಿಸ್ತೀವಿ. ಇವಾಗ ನೀವು ಯಾವುದೋ ಒಬ್ಬ ಅಬ್ದುಲ್ ಕಲಾಂ ಅಂತ ಒಬ್ಬನ ಫಾಲೋ ಮಾಡ್ತಿರ್ತೀವಿ, ಅಥವಾ ಸ್ವಾಮಿ ವಿವೇಕಾನಂದನ ಫಾಲೋ ಮಾಡ್ತಿದ್ರೆ ನಾವೆಲ್ಲರೂ ಒಂದು ಕಡೆ ಸೇರೋಕ್ಕೋಸ್ಕರ ಆ ಒಂದು ಸಂಘವನ್ನು ಮಾಡ್ಕೊತೀವಿ. ಅಂದರೆ ಸಂಘ ಅಂದರೆ ನೀವೆಲ್ಲ ಸೇರಿದಾಗ ಆ ಮೆಂಟಾಲಿಟಿ ಒಂದೇ ಆಗುತ್ತೆ ಅಂತ, ಆ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊತೀವಿ. ಅದೇ ರೀತಿ ಬದುಕೋಕ್ಕೋಸ್ಕರನೂ ಹೋರಾಟ ಮಾಡ್ತೀವಿ. ಆ ರೀತಿ ಇರಬೇಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಏನು ಹೇಳ್ಕೊಡ್ತಿದ್ದಾರೆ, ಕೊಲೆ ಮಾಡಿದ್ರು ಪರವಾಗಿಲ್ಲ, ನಮ್ಮ ಬಾಸು ಬರಲಿ ಬಿಡಿ, ಜೈಲಿಂದ ಎಷ್ಟು ಬೇಗ ಬರ್ತಾರೆ, ನಮ್ಮ ಕೊಲೆ ಮಾಡೇ ಇಲ್ಲ, ಹೆಂಡ್ತಿಗೇನೋ ಅಂದ್ಬಿಟ್ರೆ ಹೊಡಿಬೇಡ್ದ ಕೇಳಬೇಡ್ದ ಅನ್ನೋ ಒಂದು ಪದಗಳನ್ನ ಯೂಸ್ ಮಾಡ್ತಿದ್ದಾರೆ. ಅಂದರೆ ಇವರೆಲ್ಲರೂ ಸಂಘ ಹಾಕ್ತಿರೋದು ಇದನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋಕ್ಕೆ. ಇದು ಖಂಡಿತವಾಗ್ಲೂ ಸಮಾಜಕ್ಕೆ ನೀವು ಯೋಚನೆ ಮಾಡಿದಾಗ ಇದು ಖಂಡಿತವಾಗ್ಲೂ ಇದು ಯಾವತ್ತಾದರೂ ಒಂಥರ ಮಾರಕನೇ. ಸೊ ಒಳ್ಳೆ ವಿಷಯಗಳನ್ನ ನಾವು ಮಾತಾಡಬೇಕಾಗುತ್ತೆ ಸಂಘ ಸಂಘಟನೆಗಳು. ಅಂದರೆ ಇವಾಗ ಬೇರೆ ಅಭಿಮಾನಿ ನಾನು ಯಾವುದೋ ಒಬ್ಬ ಹೀರೋ ಹೆಸರು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಇವಾಗ ನೋಡಿದ್ರೆ ಇವ್ರು ಅವ್ರ ಸಪೋರ್ಟರ್ಸ್ ಅಂತಲೂ ಹೇಳ್ತಾರೆ. ಸೊ ನೀವು ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡೀ ಕರ್ನಾಟಕ ಇವತ್ತು ತಿರ್ಗಾ ಕೇಳ್ತಾ ಇದೆ, ಅವ್ರನ್ನ ನೆನೆಸ್ಕೊತಾ ಇದ್ದಾರೆ. ಅವರ ಹುಟ್ಟಿದಬ್ಬಕ್ಕೆ ಇರ್ಬೋದು, ಅವರ ಒಂದು ಏನೋ ಒಂದು ಚಲನಚಿತ್ರ ಬರ್ಬೋದು, ಯಾವತ್ತೂ ಕೂಡ ಜನರಿಗೆ ಸೇವೆ ಮಾಡೋಕ್ಕೆ ಹೋಗ್ತಿದ್ರು. ಮಾಡಿರೋದು ವಿಷಯ ಗೊತ್ತೇ ಇಲ್ಲ, ಎಷ್ಟೋ ಅನಾಥ ಮಕ್ಕಳಿಗೆ ಮಾಡಿರೋಂಥದ್ದು. ಅಂಥ ಒಂದು ಸಂಘಗಳಾಗಬೇಕು. ಮೊದಲು ವಿದ್ಯಾಭ್ಯಾಸ, ಮೆಡಿಕಲ್ ಫೆಸಿಲಿಟೀಸ್ ಕೊಡಬೇಕು, ಮತ್ತು ಕಷ್ಟದಲ್ಲಿರೋರಿಗೆ ಮಾಡೋದು ಗೊತ್ತಾಗಬಾರ್ದು. ಆ ರೀತಿ ಆಗಬೇಕಾಗುತ್ತೆ ಮೇಡಮ್. ನಾವು ಮರೆಯೋಕ್ಕೋಸ್ಕರ ಮಾಡೋವಂಥ ಸಂಘಗಳಾಗಬಾರ್ದು. ಸೊ ಇವೆಲ್ಲವೂ ಕೂಡ ಖಂಡಿತವಲ್ಲೂ ದರ್ಶನ್ ಅಸೋಸಿಯೇಷನ್ ಮಾತ್ರ ಹುಡುಗರು ತುಂಬ ಕೆಟ್ಟೋಗಿದ್ದಾರೆ ಪಾಪ. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಕ್ರೈಮ್ಗಳನ್ನ ಇವಾಗ ಅವ್ರ ಭಾಷೆ ಮಾಡಿಬಿಟ್ನಲ್ಲ ಕ್ರೈಮು. ಯಾರು ಏನಾರು ಅಂದರೆ ಕರ್ಕೊಂಬಂದು ಹೊಡಿಯೋಕ್ಕೆ ಶೆಡ್ ಮಾಡ್ಕೊಂಡು ತೋರಿಸ್ಬಿಟ್ನಲ್ಲ ಅವ್ರ ಭಾಷೆ. ಸೊ ಇವರು ಅದೇ ಮಾಡಿದ್ರೆ ಏನು ಮಾಡ್ತೀರಾ, ಫಾಲೋ ಮಾಡಿದ್ರೆ? ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಅಷ್ಟು ಸ್ಟ್ರಾಂಗ್ ಮೆಸೇಜ್ ಇಲ್ಲ, ಬೇಗ ಬಿದ್ದೋಗ್ತಾರೆ. ಸೊ ಅವ್ರನ್ನ ತಿದ್ದೋ ಕೆಲಸ ನಾವು ಮಾಡಬೇಕು ಮೇಡಮ್. ಆ ಥರ ಒಂದು ಸಂಘಟನೆಗಳಾಗಬೇಕು ಅಂತ ನಾನು ಇಷ್ಟಪಡ್ತೀನಿ. ನೀವು ಹಾಕಿರ್ತಕ್ಕಂಥ ಪಿಟಿಷನ್ಗೆ ಗೌರ್ಮೆಂಟ್ ಕಡೆಯಿಂದ ಯಾವ ಥರದ ಸಪೋರ್ಟ್ ಸಿಗುತ್ತೆ ಅಂತ ನೀವು ಹೇಳ್ತೀರಿ? ಮತ್ತು ಇದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ನೀವು ಸಂಘ ಸಂಸ್ಥೆಗಳು ಕ್ಯಾನ್ಸಲ್ ಆಗುತ್ತಾ ದರ್ಶನ್ ಅವ್ರದ್ದು ಏನು ಹೇಳ್ತೀರಿ ಈ ಟೈಮಲ್ಲಿ ಅಂತ? 100% ನಾನು ಇದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ದಟ್ ಈಸ್ ನಾನು ಹೋರಾಟ ಮಾಡೇ ಮಾಡ್ತೀನಿ. ಪಿಟಿಷನ್ ಕೊಟ್ಟ ತಕ್ಷಣ ನಾನು ವೃತ್ತಿಯಲ್ಲಿ 18 ವರ್ಷ ಕ್ರಿಮಿನಲ್ ಲಾಯರು. ಕರ್ನಾಟಕದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಪಿಟಿಷನ್ ಕೊಟ್ಟು ಒಂದು ವಾರ ನಾನು ಏನೂ ಮಾಡಲ್ಲ, 7 ದಿನ ತನಕ ನಾನು ಏನೂ ಮಾಡಲ್ಲ. ಆ ಕಡೆಯಿಂದ ಏನೂ ಬಂದಿಲ್ಲ ಅಂದರೆ ಇದನ್ನು ನಾನು ಕೋರ್ಟ್ ತನಕ ತೊಗೊಂಡೋಗ್ತೀನಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು ಹಾಕ್ತೀನಿ. ಮತ್ತು ನಾನು ಇದುವರೆಗೂ 144 ಸೆಕ್ಷನ್ ಹಾಕಿರುವಂಥದ್ದು, ಪೆಂಡಲ್ ಹಾಕಿರುವಂಥದ್ದು, ಜನ ಸೇರಿರುವಂಥದ್ದು, ಇದನ್ನೆಲ್ಲನೂ ಎವಿಡೆನ್ಸ್ ಕಲೆ ಹಾಕಿದ್ದು ಇಟ್ಕೊಂಡಿದ್ದೀನಿ. ನಾಳೆ ದಿನ ಕೋರ್ಟ್ಗೆ ಹೋದರೆ ಏನಕ್ಕೆ ಇದು ಸಂಘ ಅಸೋಸಿಯೇಷನ್ ಇಲೀಗಲ್ ಆ್ಯಕ್ಟಿವಿಟೀಸ್ ಅಂತ ನೀವು ಹೇಗೆ ಹೇಳ್ತೀರಾ, ಇನ್ವೆಸ್ಟಿಗೇಷನ್ ಏನು ತೊಂದರೆ ಆಗಿದೆ ಅಂತ ಹೇಳಿದಾಗ ಇದನ್ನೆಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಕರ್ನಾಟಕಾದ್ಯಂತ ಇದು ಕ್ಯಾನ್ಸಲ್ ಆಗಲೇಬೇಕಾಗತ್ತೆ ಮೇಡಮ್. ಇಂಥವ್ರನ್ನ ನಾವು ನೋಡಿ, ಇದು ಟೆಂಪ್ರವರಿ ಅಂತಲೂ ಕೂಡ ಕೇಳಿದ್ದೀನಿ ನಾನು, ಕಂಪ್ಲೀಟ್ ಅಲ್ಲ. ಕೋರ್ಟ್ ಅಕಸ್ಮಾತ್ ನಿರಪರಾಧಿ ಅಂತ ನಾಳೆ ದಿನ ಬಿಟ್ಬಿಟ್ರೆ ಸೊ ಏನು ಮೆಸೇಜ್ ಆಗುತ್ತೆ? ನಾನು ಅದು ಮಾಡೋಕ್ಕಾಗಲ್ಲ. ಅದಕ್ಕೆ ಸೂಕ್ಷ್ಮವಾಗಿ ಟೆಂಪ್ರವರಿ ಆ ಜಡ್ಜ್ಮೆಂಟ್ ಆಗೋವರೆಗೂ ಯಾರೂ ಕೂಡ ಅಸೋಸಿಯೇಷನ್ ಅಧ್ಯಕ್ಷನೂ ಇಲ್ಲ, ಟ್ರೆಷರಿನೂ ಇಲ್ಲ, ಅಸೋಸಿಯೇಷನ್ ಸೆಕ್ರೆಟರಿನೂ ಇಲ್ಲ, ಅವ್ನ ಫ್ಯಾನ್ ಫಾಲೋವರ್ಸ್ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ತೆಗಿಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ಆಗ್ತಿದ್ದಾವೆ. ಅವ್ನು ಯಾರೋ ಒಬ್ಬನಿಗೆ ಅವ್ರ ಅಪ್ಪಂಗೆ ಬಂದರೆ ಅವ್ರು ಇನ್ಯಾರೋ ಇನ್ನೋ ಒಬ್ಬಂಗೆ ಬೈತಾನೆ, ನಿಮ್ಮನ್ನೂ ಬಿಟ್ಟಿಲ್ಲ ನಮ್ಮನ್ನೂ ಬಿಟ್ಟಿಲ್ಲ. ಅದನ್ನು ನಾವು ಇಗ್ನೋರ್ ಮಾಡಬೇಕು. ನಾವೇನು ಅವ್ರ ಥರ ರಿಯಾಕ್ಟ್ ಮಾಡೋಂಥ ನೆಸಿಟಿ ಇಲ್ಲ.
ಅದನ್ನು ಇಗ್ನೋರ್ ಮಾಡಬೇಕು. ಬೈಕೊಳ್ಳೋನೆಲ್ಲ ಕುಂತ್ಕೊಂಡು ಅವನೆಲ್ಲ ಇತ್ಲಲ್ಲಿ ಕುಂತ್ಕೊಂಡು ಇದಿರ್ತಾನೆ, ಮುಂದೆ ಬರೋಲ್ಲ ಅವನು ಇತ್ಲಿಂದ ಕರ್ಕೊಂಬಂದಿರೋ ಕೆಲಸ ಈ ಅಪ್ಪ ಮಾಡಿದ, ನಾವು ಅಂಥ ಕೆಲಸ ಮಾಡೋದೇನು ಬೇಕಾಗಿಲ್ಲ. ಸೊ ಆದಷ್ಟು ಇವರು ಅಂದರೆ ಆ ಪರ ವಹಿಸ್ಕೊತಿದ್ದಾರಲ್ಲ, ಕ್ರೈಮ್ ಪರ ವಹಿಸ್ಕೊತಿದ್ದಾರಲ್ಲ, ಅದು ಸಮಾಜಕ್ಕೆ ಯಾವತ್ತೂ ಕೂಡ ಕಳಂಕ, ಮತ್ತು ಅದು ಯಾವತ್ತೂ ಡೇಂಜರೇ. ನಾಳೆ ಮುಂದಿನ ಜನ್ರೇಷನ್ನು ಯಾರು ಮುಂದೆ ಮಕ್ಕಳುಗಳು ಓದ್ತಾ ಇದ್ದಾರೋ, ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೋ, ಇದು ನಾನು ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಯಾಕಪ್ಪ ಓದಬೇಕು, ಲಾಸ್ಟ್ ಬೆಂಚಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ರು ನಾನು ಫೇಮಸ್ ಆಗ್ಬೋದಲ್ಲ ಅನ್ನೋ ಮೆಸೇಜ್ ಹೊಂಟೋಗ್ಬಿಡುತ್ತೆ. ಸೊ ಓದಕ್ಕೆ ಬೆಲೆ ಬೇಕು ಅಂದರೆ ಇಂಥನ್ನೆಲ್ಲ ಫಸ್ಟು ತೆಗಿಬೇಕು. ನನಗೆ ಖುಷಿ ಆಗ್ತಿರೋದೇನು ಅಂದರೆ ಮಂಡ್ಯದಲ್ಲಿ ಅಟ್ಲೀಸ್ಟು 4 ಜನ ಎದ್ದು ವಿರೋಧ ಮಾಡ್ತಿದಾರಲ್ಲ, ನನಗೆ ಅದು ಸಂತೋಷ ಆಗ್ತಿದೆ ಮೇಡಮ್. ಸೊ ಹಾಗಾಗಿ ಮತ್ತು ನಾನು ಈ ಸಂಘಟನೆಯನ್ನು ಕ್ಯಾನ್ಸಲ್ ಮಾಡಬೇಕಂತ ಲೆಟ್ರ್ ಕೊಟ್ಟಿದಾಗಲೇ ಇಮ್ಮಿಡಿಯೇಟಾಗಿ ನನಗೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ಗಳು, IAS ಆಫೀಸರ್ಸ್ಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಇನಿಷಿಯೇಟ್ ಮಾಡಿದ್ದೆ, ವಂಡರ್ಫುಲ್ ಕೆಲಸ ಇದು, ಯಾರು ಯೋಚನೆ ಮಾಡಿರಲಿಲ್ಲ. ದಿಸ್ ಈಸ್ ಅ ಫಸ್ಟ್ ಥಿಂಗ್ ವೆಲ್ ಪ್ರೈಮಾ ಫೇಸಿ. ಇದನ್ನು ತೆಗೆದ್ರೇ ಇವನ ಅಭಿಮಾನಿಗಳು ಯಾರು ಏನು ಅಂತ ಗೊತ್ತಾಗಲ್ಲ, ಅಭಿಮಾನಿ ಅಂತ ಹೇಳೋಕ್ಕೂ ಆಗಲ್ಲ, ಅವನ ಹೆಸರು ಹೇಳ್ಬಿಟ್ಟು ಹೇಳಬೇಕಾಗತ್ತೆ. ಯಾರೋ ಒಬ್ಬ ಹುಡುಗ ಬಂದ, ನೋಡೋ ಅವ್ನು ರಾಕೇಶ್ ಬಂದ, ಇವನು ಅಭಿಮಾನಿ ಅಲ್ಲ, ದರ್ಶನ್ ಅಭಿಮಾನಿ ಅಲ್ಲ, ಯಾರೋ ರಾಕೇಶ್ ಅನ್ನೋ ಹುಡುಗ ಬಂದ, ಯಾರೋ ಪ್ರಶಾಂತ್ ಅನ್ನೋ ಹುಡುಗ ಬಂದ, ಆ ರೀತಿ ಅವನ್ನ ರೆಕಗ್ನೈಸ್ ಮಾಡಬೇಕು ಹೊರತು ಆತನ ನಾವೇ ಇವನ ಅಭಿಮಾನಿ ಅಂತ ಮಾಡಬಾರ್ದು ಅನ್ನೋದು ನನ್ನ ಹೋರಾಟ. ಸರ್, ಈಗ ದರ್ಶನ್ ಅವ್ರ ಕೇಸ್ ಏನಾಗ್ಬೋದು ಅಂತ ತಮ್ಮ ವರ್ಷನಲ್ಲಿ ಹೇಳೋದಾದ್ರೆ? ಮೇಡಮ್ ಇದು ಓಕೆ, ನಾನು 18 ವರ್ಷದಿಂದ ಹಲವಾರು ಮರ್ಡರ್ ಕೇಸ್ಗಳು ಟ್ರಯಲ್ ಮಾಡಿದ್ದೀನಿ ಮೇಡಮ್. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಬರ್ತವೆ. ಅಂದರೆ ಈ ಸರ್ಕಮ್ಸ್ಟೆನ್ಸ್ ನಡೆದಿರುವಂಥದ್ರಲ್ಲಿ ಪ್ರಕರಣದಲ್ಲಿ ಕಾಸ್ ಆಫ್ ಡೆತ್ತು ಮತ್ತು ಸ್ಪಾಟಲ್ಲಿ ಇದೆಲ್ಲ ನೋಡಿದಾಗ ಯಾವ ರೀತಿ ಪೊಲೀಸರು ತನಿಖೆ ಮಾಡಿದ್ದಾರೆ, ಸರ್ಕಮ್ಸ್ಟೆನ್ಸ್ ಅಂದರೆ ಆ ಸೂಕ್ಷ್ಮತೆಯೇ ಬೇಕು. ಟೆಕ್ನಾಲಜಿಲಿ ಏನು ಯೂಸ್ ಮಾಡಿದ್ದಾರೆ, ದರ್ಶನ ಅಲ್ಲಿದ್ದ ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಮತ್ತು ಅವನೇ ಹೊಡೆದ ಅನ್ನೋದಕ್ಕೆ ಇಲ್ಲಿ ಯಾರೂ ಐ ವಿಟ್ನೆಸ್ ಇಲ್ಲ. ದರ್ಶನ್ನೇ ಹೊಡೆದ, ಇವನೇ ಹೊಡೆದ ಅನ್ನೋದು ಐ ವಿಟ್ನೆಸ್ ಯಾರೂ ಇಲ್ಲ. ನಾನು ನೋಡಿದೆ ಇವನೇ ಶೂಟ್ ಮಾಡ್ದ. ನೀವು ನೋಡ್ಬೋದು ಗೋವರ್ಧನ್ ಕೇಸಲ್ಲಿ ಅವರೇ ಶೂಟ್ ಮಾಡಿದ್ರು ಅನ್ನೋ ಒಂದು ಫಿಲ್ಮ್ ಆ್ಯಕ್ಟರ್ಸ್ ನೆಕ್ಸ್ಟ್ ಅದೇ ಅಲ್ವಾ, ಹಳೆ ಕೇಸು ಗೋವರ್ಧನ್ ಅವರ ಕೇಸು. ಸೊ ಆ ರೀತಿ ಯಾವುದೋ ಐ ವಿಟ್ನೆಸ್ ಇಲ್ಲ, ಬರೋ ಸರ್ಕಮ್ಸ್ಟೆನ್ಸಲ್ಲಿ ಹೋಗುತ್ತೆ. ಇದು ಪೊಲೀಸರ ಒಂದು ಟೆಕ್ನಾಲಜಿ ಮತ್ತು ಅವರ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು. ಸರ್ಕಮ್ಸ್ಟೆನ್ಸ್ ಎವಿಡೆನ್ಸಲ್ಲಿ ಹೇಗೆ ನಡೆಯುತ್ತೆ ಅಂದರೆ, ಆ ಸಮಯಕ್ಕೆ ಅವ್ನು ಪಾಸ್ ಆಗಿದೆ ಅಂಥದ್ದು CCTVನ ನಾವು ನೋಡ್ತಾ ಇದ್ದೀವಿ, ಕ್ಯಾಪ್ಚರ್ ಮಾಡಿದ್ರೆ ನೋಡ್ತಿದ್ದೀವಿ. ಅದರೊಳಗಡೆ ಅವ್ರಿಲ್ಲ ಅಂತ ವಾದ ಮಾಡ್ರೆ ಏನು ಮಾಡ್ತೀರಿ? ಅದಕ್ಕೆ ಈಗ ನಿರಪರಾಧಿ ಅಂತ ಪ್ರೂವ್ ಆಗೋದಕ್ಕೆ ಚಾನ್ಸಸ್ ಏನಾದರೂ ಇದೆಯಾ, ಅಥವಾ ಜೈಲ್ಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಅದಕ್ಕೂ ಚಾನ್ಸಸ್ ಇದೆಯಾ, ಅಥವಾ ಹೇಗೆ ಅಂತ? ಜೈಲ್ ಹೋಗಲೇಬೇಕು. ಇವತ್ತು ಪ್ರೊಡ್ಯೂಸ್ ಮಾಡೇ ಮಾಡ್ತಾರೆ, ಈ ಶುಡ್ ಗೋ ಟು ದಿ JC. ಅದಕ್ಕೆ ತಪ್ಪಿಸ್ಕೊಳಕ್ಕೆ ಆಗೋಕ್ಕೆ ಸಾಧ್ಯವೇ ಇಲ್ಲ. 3 ತಿಂಗಳು 6 ತಿಂಗಳು ಬೇರೆ ಆಗೋದು ಇಲ್ಲ ಅಂತ ಹೇಳಿದ್ದಾರೆ. ಈಗ ಪೇಪರ್ ವರ್ಕ್ ಏನು ಮಾಡಿದ್ದಾರೆ ನಮ್ಮ ಪೊಲೀಸರು, ತನಿಖೆಗಳನ್ನ ಹೇಗೆ ಮಾಡಿದ್ದಾರೆ. ಈಗ 6 ದಿನ ತೊಗೊಂಡಿದ್ದ ಕಸ್ಟಡಿಯನ್ನು 5ನೇ ದಿನಕ್ಕೆ ಯಾಕೆ ಮೊಟಕು ಮಾಡ್ತಿದ್ದಾರೆ? ಸಂಡೇ ಏನಿಲ್ಲ ಮೇಡಮ್, ಆ ಥರ 24 hours ಮ್ಯಾಜಿಸ್ಟ್ರೇಟ್ ವರ್ಕ್ ಮಾಡ್ತಾರೆ. ಅವ್ರ ಮನೆ ಕರ್ಕೊಂಡು ನೀವು ಪ್ರೊಡ್ಯೂಸ್ ಮಾಡ್ಬೋದು. ಆರೋಪಿ, ನಾನು ಅದೇ ಹೇಳ್ತೀನಿ, ನನಗೂ ಪೊಲೀಸ್ ಸ್ಟೇಷನ್ಗೆ ತುಂಬ ನಂಟಿದೆ. ನಾನು 18 ವರ್ಷ ಕ್ರಿಮಿನಲ್. ಎಷ್ಟು ಬೇಗ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು JCಗೆ ಹಾಕ್ತೀವೋ ಅಷ್ಟು ಒಳ್ಳೆಯದು ಅನ್ನೋದು ಆರೋಪಿಯ ಒಂದು ಮನೋಭಾವನೆ ಇರ್ತವೆ. ಪೊಲೀಸ್ ಸ್ಟೇಷನಲ್ಲಿ ಲಿಮಿಟ್ ಏನೋ, ಅಲ್ಲಿ ಒಂದು ಸೆಲ್ಲು, ಅಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್, ಇಷ್ಟಿಷ್ಟೇ. ನಿಮಗೆ JC ಅನ್ನೋದು ಬ್ರಾಡ್ ಆಗಿದೆ, ಮುಗಿದೋಯ್ತು. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ನೀವು ಬೇಲ್ಗೆ ಅಪ್ಲೈ ಮಾಡ್ಬೋದು, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋಯ್ತು. ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಥರ ಫೆಸಿಲಿಟಿ ಇರುತ್ತೆ. ಮೀಡಿಯಾದವ್ರು ಹೋಗಿ ನೀವು ಇಣಕಾಕಿ ನೋಡೋಕ್ಕಾಗಲ್ಲ ಏನು ಮಾಡ್ತಿದ್ದೀರಿ ಅಂತ JCಗೆ ಹೋದರೆ. ಸೊ ಎಲ್ಲ ಆರೋಪಿಗಳು ಅಷ್ಟೇ ಹೇಳೋದೇನೆಂದರೆ JCಗೆ ಹೋಗ್ಬಿಟ್ಟು ಸಾಕು ಅಂತ. ಈ ಕೇಸಲ್ಲಿ ಇನ್ನೊಂದು 2 ದಿನ ಇನ್ವೆಸ್ಟಿಗೇಷನ್ ತೊಗೊಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನೀವು 5 ದಿನದಲ್ಲಿ ಹೆಂಗೆ ಇನ್ವೆಸ್ಟಿಗೇಷನ್ ಏನು ಮಾಡಿದಿರಿ? ಅಷ್ಟು ಬೇಗ ಏನು ಮಾಡಿದಿರಿ? ಪೆಂಡಲ್ ಹಾಕೋಕ್ಕೆ 10 ದಿನ ತಗೊಂಡ್ರಿ, ಜನ ನೋಡ್ಸೋಕ್ಕೆ ಒಂದು 10 ದಿನ ತಗೊಂಡಿದ್ದೀರಿ. ಇನ್ವೆಸ್ಟಿಗೇಷನ್ ಏನು ಮಾಡಿದ್ರಿ? 2 ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಿರಿ. FSL ರಿಪೋರ್ಟ್ಸ್ ಏನು ಬಂತು? ಏನು ಮಾಡಿದ್ರಿ? 5 ದಿನಕ್ಕೆ ನೀವು ಮುಗ್ಸೋಕ್ಕಾಗುತ್ತಾ? ಅದರಲ್ಲಿ 6 ಜನ ಬೇರೆ ಕಸ್ಟಡಿ ತೊಗೊಂಡಿದ್ದೀರ ಹೊಸದಾಗಿ. ಹೆಂಗೆ ಟೀಮ್ ಫ್ಯಾಬ್ರಿಕೇಷನ್ ಆಯಿತು? ಅದರಲ್ಲಿ 2 ದಿನ ಯಾರೋ ಒಬ್ರು ಕೆಲಸ ಮಾಡ್ತಿರ್ತಾರೆ, ಹಳೆ ಸರ್ಕಲ್ ಇನ್ಸ್ಪೆಕ್ಟರು, ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಅವ್ರು ಟ್ರಾನ್ಸ್ಫರ್ ಆಗ್ತಾರೆ, ಇನ್ನೊಬ್ರು ಬರ್ತಾರೆ. ಇವ್ರು 3 ದಿನದಲ್ಲಿ ಏನು ಮಾಡಿದ್ರು ಅಲ್ವಾ? ಸೊ ಮೆಡಿಕಲ್ ಮಾಡಿಸಿದ್ದೀರಿ, ಏನು ಮಾಡಿದಿರಿ ಗೊತ್ತಿಲ್ಲ. ನನ್ನ ಪ್ರಕಾರ ಇದು 5 ದಿನಕ್ಕೆ ಮುಗ್ದಿರೋದೇ ಒಂದು ಸ್ವಲ್ಪ ನನಗೆ ಅನುಮಾನ. ಇದು ಎಲ್ಲ ಒಂದು ಕಡೆ ಫೇವರಿಸಮ್ ಸ್ಟಾರ್ಟ್ ಆಗಿದೆ ಅಂತ. ಯಾರೇ MLA ಫೋನ್ ಮಾಡ್ಬೋದು, ಯಾರೇ ಮಿನಿಸ್ಟರ್ ಫೋನ್ ಮಾಡ್ಬೋದು, ಎಲ್ಲರೂ ಹೇಳೋದಿಷ್ಟೇ, ಬೇಗ ಇನ್ವೆಸ್ಟಿಗೇಷನ್ ಮುಗಿಸು, ಅವ್ನು ಜೈಲಿಗೆ ಕಳಿಸ್ಬಿಡು. ಯಾಕೆ ಅಂದರೆ ಇಲ್ಲಿ ಇದ್ದಷ್ಟು ನಮಗೂ ತೊಂದರೆ, ಅವ್ರಿಗೂ ತೊಂದರೆ ಅಂತ ಹೇಳಿ ಇದು ಮಾಡ್ತಾರೆ. ಸರ್, ಈಗ ಪ್ರಭಾವಿಗಳ ಕೈವಾಡ ಇರಲಿಲ್ಲ ಅಂದಿದ್ರೆ ದರ್ಶನ್ ಆವಾಗಲೇ ಅಂದರೆ ದುಡ್ಡು ಏನೋ ಇಷ್ಟು ಕೋಟಿ ಇಷ್ಟು ಲಕ್ಷ ಅಂತ ಆವಾಗಲೇ ಮುಗಿಸೋಕೆ ನೋಡಿದ್ರು, ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ತೋರಿಸಿದ್ರು. ಆರಂಭದಲ್ಲಿ ರೇಣುಕಾಸ್ವಾಮಿ ನಂಗೆ ಯಾರು ಗೊತ್ತೇ ಇಲ್ಲ ಅಂದರು ಮೈಸೂರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ. ಇವಾಗ ಪಶ್ಚಾತ್ತಾಪ ಪಡ್ತಿದ್ದಾರೆ, ಅಳ್ತಿದ್ದಾರೆ, ನಾನಿದ್ದೆ ಸ್ಪಾಟಲ್ಲಿ, ಬಟ್ ನಾನು ಅವ್ರನ್ನ ಬೆದರಿಸಿದ ನಿಜ, ಬಟ್ ಹೊಡೆದಿಲ್ಲ ಅಂತಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗ್ತಿದೆ. ಸೊ ದರ್ಶನ್ ಅವರ ಹೇಳಿಕೆ ಮತ್ತು ತನಿಖೆ ಎರಡರ ಬಗ್ಗೆನೂ ಮಾತಾಡೋದಾದ್ರೆ ಸೂಕ್ತ ಹಂತದಲ್ಲಿ, ಸೂಕ್ತ ಹಾದಿಯಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತಾ, ಅಥವಾ ನಿಮ್ಗೆ ಡೌಟ್ ಇದೆಯಾ ತನಿಖೆ ಮೇಲೆ ಅಂತ? ಮೇಡಮ್, ಅನ್ಲೆಸ್ ಅಂಟಿಲ್ ಪೇಪರ್ ನೋಡೋವರೆಗೂ ಕೂಡ ಅದನ್ನು ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ವಕೀಲ, ನಾನು ಪೇಪರ್ ಮೇಲೆ ನೋಡ್ತೀನಿ. ಎರಡನೇದು,
ಪೊಲೀಸರ ಹಾವಭಾವ ನೋಡಿದಾಗ ಮೊದಲಿದ್ದಿದ್ದ ಜೋಶ್ ಇವಾಗಿಲ್ಲ ಅಂತ ಅನಿಸ್ತಾ ಇದೆ. ಮೊದಲು ಅವ್ರು ಹೆಂಗೆ ಅವನ್ನ ಹಿಡ್ಕೊಂಬಂದು ಅರೆಸ್ಟ್ ಮಾಡಿದ್ರು ಆ ಒಂದು ಕಂಟಿನ್ಯೂಟಿ ಇವಾಗಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅವರು ಫಸ್ಟು ನಾನು ಟ್ರಾನ್ಸ್ಪರೆಂಟ್ ಆಗಿದ್ದಿದ್ರೆ ಅದನ್ನ ನಾನು ಯಾಕೆ ಕವರ್ ಮಾಡಲಿ, ಫಸ್ಟು ನಂಗೆ ಡೌಟ್ಸು ಅಷ್ಟೇ. ಮತ್ತು ಇನ್ವೆಸ್ಟಿಗೇಷನ್ ಒಂದಿನಕ್ಕಿಂತ ಮುಂಚೆನೇ ಯಾಕೆ ಮುಗಿಸಿದ್ರಿ? ಕೋರ್ಟ್ 6 ದಿನ ಟೈಮ್ ಕೊಟ್ಟಿದೆ, ನೀವು ಇಷ್ಟು ವಿಸ್ತಾರವಾಗಿ ಮಾಡುವಂತ. ನನಗೆ 5 ದಿನಕ್ಕೆ ಮುಗಿದೋಯ್ತು ಅಂದಂಗೆ ಲೆಕ್ಕ. ಎಕ್ಸಾಮ್ ಬರೆಯೋನು ಖಾಲಿ ಪೇಪರ್ ಕೊಟ್ಟವನು ಲೆಕ್ಕ, ಮುಂದೆ ಯಾರೋ ತುಂಬಿಸ್ತಾರೆ ಅನ್ನೋದು ಲೆಕ್ಕ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಸೂಕ್ಷ್ಮವಾಗಿ ಹೇಳ್ತೀನಿ, ಫಸ್ಟು 6 ದಿನ ತೊಗೊತಾರೆ, ತಿರ್ಗಾ ಇನ್ನು 2-3 ದಿನ ತೊಗೊತಾರೆ. ಯಾಕೆ ಮಾಡ್ತಾರೆ? ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂತ. ಅಂದರೆ ಅದರಲ್ಲಿ ರೇಪ್ ಕೇಸಲ್ಲಿ 3-4 FIR ಆಗ್ತವೆ, ನೋನ್ ಫ್ಯಾಕ್ಟು. ಹೆಣ್ಮಕ್ಳು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ಅಷ್ಟು ಬೇಗ ನೀನು ಅಷ್ಟು ಎಕ್ಸ್ಟೆನ್ಷನ್ ಮಾಡ್ತೀಯಾ? ಕೊಲೆ ಕೇಸಲ್ಲಿ ದೊಡ್ಡ ಕೈವಾಡ 5 ದಿನದಲ್ಲಿ ಮುಗಿಸೋಕ್ಕಾಗತ್ತಾ? ಅದು 17 ಜನ ಸ್ಟೇಟ್ಮೆಂಟು. ಲೋಹಿತ್ ಅವ್ರ ಪ್ರಕಾರ ಪ್ರಭಾವಿಗಳ ಕೈವಾಡ ಇದೆ ಅಂತ ಅನ್ಸುತ್ತೆ. 100% ಇದೆ ಮೇಡಮ್. ಇವತ್ತು ನಾನು ನಿಮಗೆ ಹೊಗಳೋಕ್ಕೋಸ್ಕರ ಹೇಳ್ತಾ ಇಲ್ಲ, ಮಾಧ್ಯಮ ಇಲ್ಲ ಅಂದಿದ್ರೆ ಈ ಕೇಸು 0 ಆಗ್ತಿತ್ತು. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ. ಎಲ್ಲಿ ಮಾಧ್ಯಮದವರು ಅದನ್ನು ದೊಡ್ಡ ವಿಷಯ ಮಾಡಿದ್ರೋ ರೇಣುಕಾಸ್ವಾಮಿಗೆ ಅಷ್ಟು ನ್ಯಾಯ ಸಿಗೋದಂತಾಯಿತು. ಇವತ್ತೇನೋ ನಾನು ನೋಡಿದೆ 5 ಲಕ್ಷ ರೂಪಾಯಿನೋ ಅವ್ರ ಕುಟುಂಬಕ್ಕೆ ಹೋಯ್ತಂತೆ ಸಿನಿಮಾ ಚೇಂಬರಿಂದ. ಅದನ್ನು ಸಿನಿಮಾ ಚೇಂಬರ್ ಅವರು ಸುಮ್ಮನೆ ಕೊಡ್ತಿರಲಿಲ್ಲ, ಅವರು ಅದನ್ನು ಕೊಡಿಸೋವಂಥ ಕೆಲಸ ನೀವು ಮಾಡಿದ್ದೀರಿ. ಅಂದರೆ ನೀವು ಯಾವಾಗ ದರ್ಶನ್ ವಿರುದ್ಧ ಇಷ್ಟೆಲ್ಲ ಪ್ರಚಾರ ಮಾಡಿದ್ರಿ, ವಿರುದ್ಧ ಅಲ್ಲ ನ್ಯಾಯದ ಪರ ಯಾವಾಗ ನೀವೆಲ್ಲ ಪ್ರಚಾರ ಮಾಡಿದ್ರಿ, ಯಾವಾಗ ಪ್ರಜ್ಞಾವಂತರು ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಎಲ್ಲವನ್ನೂ ಸ್ಪಂದಿಸ್ತೋ ಆಗ ಅವರು ನ್ಯಾಯ ಸಿಗ್ತಿರೋದು. ಇಲ್ಲಾಂದರೆ ಅದೊಂದು ಬೀದಿ ಹಣನೇ ಆಗ್ತಿತ್ತು, ಅದು ಹಂಗೆ ಕ್ರಿಮಿನೇಷನ್ ಆಗ್ತಿತ್ತು, ಅದು ಹಂಗೆ ಮುಗಿದೋಗ್ತಿತ್ತು. ಸೊ ಫಸ್ಟು ನಾನು ಚಂದನ್ ಅವ್ರಿಗೆ, ACP ಅವ್ರಿಗೆ ಕಂಗ್ರಾಚ್ ಹೇಳ್ತೀನಿ. ಯಾಕಂದರೆ ಎಷ್ಟೇ ಪ್ರೆಷರ್ ಇದ್ರೂ ನಾನು ಕರ್ಕೊಂಬೋಗು ಅಂತ ಹೇಳಿದ್ರಂತೆ. ಅವ್ರು ಕರ್ಕೊಂಬಂದಮೇಲೆ ಮಾಧ್ಯಮದವ್ರು ಅದನ್ನ ತುಂಬ ಚೆನ್ನಾಗಿ ಟೇಕ್ ಓವರ್ ಮಾಡಿದ್ವಿ. ಇವಾಗ ಮುಂದೆ ಇದು ಕೇಸು ಅವ್ರು ನಿಜವಾಗ್ಲೂ ತಪ್ಪು ಮಾಡಿದರೆ, ದರ್ಶನ್ ನಿರಪರಾಧಿ ಆಗಿದ್ದರೆ ಹೊಡೆದೇ ಇಲ್ಲ ಅಂದರೆ ಓಕೆ, ಅದಕ್ಕೆ ಕಾಲ ತಕ್ಕನಾಗಿ ಎಷ್ಟು ಶಿಕ್ಷೆನೋ 1 ವರ್ಷನೋ 2 ವರ್ಷನೋ ಆಗಲಿ. ಕಾಸ್ ಆಫ್ ಡೆತ್ಗೆ ಅವರೇ ಕಾರಣಕರ್ತರಾಗಿದ್ದರೆ ಅವ್ರಿಗೆ ಈ IPSCಯಲ್ಲಿ ಏನಿದೆಯೋ ಆ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಹೋರಾಟ ಮೇಡಮ್. ಈಗ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಅಂದರೆ ನ್ಯಾಯದ ಪರವಾಗಿದ್ದಾರೆ ಲೋಹಿತ್ ಅಂತ ತುಂಬ ಜನ ಮಾಧ್ಯಮ ಮಿತ್ರರು ಹೇಳಿದ್ರು. ಸೊ ನಮ್ಮ ಚಾನಲ್ ಥ್ರೂ ಹೇಳೋದಾದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾವ ರೀತಿಯಾಗಿ ನ್ಯಾಯ ದಕ್ಕಬೇಕು ಅಂತ ತಮ್ಮ ಅಭಿಪ್ರಾಯ? ಮೇಡಮ್, ರೇಣುಕಾಸ್ವಾಮಿ ಅವರಿಗೆ ಹಿ ವಿಲ್ ನಾಟ್ ಕಮ್ ಬ್ಯಾಕ್. ಏನೇನು ನ್ಯಾಯ ಕೊಟ್ಟರು ನೀವು ಅದು ಪರಿಹಾರ ಆಗಲ್ಲ. ಅವರ ಸೇಡು ಕಿಚ್ಚು ನ್ಯಾಯದಿಂದನೇ ಅವ್ರು ತಿರ್ಸ್ಕೊಬೇಕು ಅಂತ. ಅಂದರೆ ಅವರು ಕೂಡ ಮಚ್ಚಿಡ್ಕೊಂಬರೋಕ್ಕಾಗಲ್ಲ. ಅವರು ಬುಕ್ಕು ಪೆನ್ನಲ್ಲಿ ಕಾನೂನಿನಲ್ಲೇ ಅವ್ನಿಗೆ ಶಿಕ್ಷೆ ಆಗಬೇಕು ಅಂತ, ಆ ಥರ ಶಿಕ್ಷೆ ಆಗಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಎರಡನೇದು, ಆ ಹುಡುಗಿ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರಲ್ಲ, ಅದ್ರ ಬಗ್ಗೆ ಏನೇ ಮಾಡಿದ್ರು ಅದನ್ನು ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಆ ಮಗು ಭೂಮಿ ಮೇಲೆ ಬಂದ ತಕ್ಷಣ ಅಪ್ಪ ಇಲ್ಲ, ದಟ್ ಈಸ್ ಆಲ್. ಎಲ್ಲರೂ ಮನುಷ್ಯರೇ ಮೇಡಮ್, ಅದನ್ನು ನೀವು ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮನುಷ್ಯರಾಗಿದೆ ಕರಳು ಕಿವುಚುತ್ತೆ. ಮತ್ತು ಸಾವಯವ ಪ್ರಾಣ ಬಿಡಬೇಕಂದಾಗ ಆತನಿಗೆ ಏನಾಗಿರುತ್ತೆ? ಆ ಮಗು ಪ್ರೆಗ್ನೆಂಟ್, ಆ ಮಗು ಎಂಥ ಮಗುನೋ ಗೊತ್ತಿಲ್ಲ ಅವನಿಗೆ, ಗಂಡಾಗುತ್ತೋ ಹೆಣ್ಣಾಗುತ್ತೋ, ಮಗು ಬರುತ್ತೆ, ಅವ್ನು 100 ಕನಸು. ಅದಕ್ಕೆ ನಾವು ಏನಾದರೂ ಎಷ್ಟು ಕೊಟ್ಟರು ಪರಿಹಾರ ಆಗಲ್ಲ. ಬಟ್ ಈ ಸಮಾಜದಲ್ಲಿ ಬದುಕೋಕ್ಕೆ ಅವಳ ಲೈಫ್ ಮುಗಿಯೋ ತನಕನೂ ನನಗನ್ಸೋ ಮಟ್ಟಿಗೆ ಸರ್ಕಾರ ಏನಾದರೂ ಕಿಂಚಿತ್ತು ಈ ದರ್ಶನ್ ಅವ್ರನ್ನ ಯಾವುದೋ ಒಂದು ರೈತರ ಸಂಘಕ್ಕೋ ಏನೋ ಮಾಡಿದರು. ಈ ವಾಸ್ ಡನ್ ಸಮಥಿಂಗ್, ಅಂಬಾಸಿಡರ್ ಮಾಡಿದ್ರು ಅನ್ಸಲ್ಲ, ಹೌದು, ರಾಯಭಾರಿ ಮಾಡಿದರು. ಅದನ್ನೆಲ್ಲ ಇವ್ರನ್ನ ಉಪಯೋಗಿಸ್ಕೊಂಡಿದ್ದಾರಲ್ವಾ. ಸೊ ಹಾಗಾಗಿ ಅವೆಲ್ಲವೂ ಕಿಂಚಿತ್ತಿತ್ತು ಅಂದರೆ ಮೊದಲು ಆ ಎಮ್ಮನ್ನು ಕರೆದು ಒಂದು ಗೌರ್ಮೆಂಟ್ ಕೆಲಸ ಕೊಡಿ. ಯಾವುದೋ ಒಂದು ಒಳ್ಳೆ ಚಿತ್ರದುರ್ಗದಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸನ ಆ ಎಮ್ಮಂಗೆ ಕೊಡಿ. ಆ ಎಮ್ಮನಿಗೆ ಸಂಬಳ ಬರೋ ಥರ ಮಾಡಿ. ನೀವೆಷ್ಟೇ ದುಡ್ಡು ಕೊಟ್ಟರೂ ಕೂಡ ಅದೇನೂ ಆಗಲ್ಲ. ಆಕೆಗೆ ಲೈಫ್ಗೆ ಸೆಕ್ಯೂರಿಟಿ ಕೊಡಿ ಅನ್ನೋದು ನಾನು ಸರ್ಕಾರಕ್ಕೆ ಹೇಳ್ತೀನಿ. ಆ ರೀತಿ ಒಂದು ಹೋರಾಟ ನಾವು ಮಾಡಬೇಕಾಗುತ್ತೆ ಮೇಡಮ್. ಆಕೆ ಲೈಫ್ ಸೆಕ್ಯೂರ್ ಆಗಬೇಕು ಪಾಪ. ಸರ್, ಈಗ ಅದಿರಲಿ, ಆರೋಪ ಅಪರಾಧ ಏನೇ ಇರಲಿ, ಒಬ್ಬ ಹೆಣ್ಣು ಮಗಳು ಅಂದರೆ ಪವಿತ್ರ ಗೌಡನು ಹೆಣ್ಮಗಳೇ. ಸೊ ಆ ಹೆಣ್ಣು ಮಗಳ ಬಗ್ಗೆ ಅಥವಾ ಕೆಟ್ಟದಾಗ ಕಮೆಂಟ್ ಹಾಕಿದ್ರು, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರು, ಸೊ ದರ್ಶನ್ ಏನು ನಾನಿದ್ದೀನಿ ಬಾ ಅಂತಿದ್ದ, ಅದಕ್ಕೆ ಯಾವುದಕ್ಕೂ ಸೂಕ್ತ ದಾಖಲೆಗಳು ನಮ್ಮ ಹತ್ರ ಇಲ್ಲ. ಈಗ ತನಿಖೆ ನಡೀತಾ ಇದೆ. ಬಟ್ ಒಂದು ಹೆಣ್ಣು ಮಗಳ ಬಗ್ಗೆ ಆತ ಕಮೆಂಟ್ ಮಾಡಿದ್ದು ಸರಿ ಅಂತ ಅನ್ಸುತ್ತಾ? ಅಥವಾ ಜೊತೆಗೆ ಅವ್ರ ಫ್ಯಾಮಿಲಿ ಹೇಳಿದ್ದಾರೆ ದರ್ಶನ್ ಅಭಿಮಾನಿ ಏನಾಗಿರ್ಲಿಲ್ಲ ನಮ್ಮ ಮಗ, ಬಟ್ ಹೊಡೆದು ಸಾಯಿಸಿದ್ದಾರೆ ಕರ್ಕೊಂಡೋಗಿ ನಂಬಿಸಿ ಅಂತ. ಸೊ ಆ ಕಮೆಂಟ್ ಹಾಕಿದ್ರ ಬಗ್ಗೆ ಮತ್ತೆ ಆತನ ವರ್ತನೆ ಮಾಡಿದ್ರ ಬಗ್ಗೆ, ಅಂದರೆ ಫೋಟೋಸ್ ಕಳಿಸೋದು, ನ್ಯೂಡ್ ಪಿಕ್ಚರ್ಸ್ ಕಳಿಸೋದು, ಅವನ ಬಗ್ಗೆನೂ ಮಾತಾಡೋದಾದ್ರೆ ಸರ್. ಹಾಂ ಮೇಡಮ್, ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿ ಕೂಡ ದುಡುಕಿದ್ದಾರೆ. ಅಥವಾ ನೆಕ್ಸ್ಟು ಪ್ರಶ್ನೆ ಬರೋದು, ರೇಣುಕಾಸ್ವಾಮಿ ಅವರೇ ಮಾಡಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ದುಡುಕಿದ್ದಾರೆ ಅಂದರೆ ಯಾರೇ ಆಗಲಿ, ರೇಣುಕಾಸ್ವಾಮಿ ಅಲ್ಲ, ಯಾರೇ ಕೂಡ ಕಾಮೆಂಟ್ ಮಾಡೋದು ಒಳ್ಳೆ ಕಾಮೆಂಟ್ ಮಾಡಬೇಕು, ಕೆಟ್ಟ ಕಾಮೆಂಟ್ ಅಂತಲ್ಲ. ಭಾಷೆಯನ್ನು ಯಾವ ರೀತಿ ಅವ್ರು ವ್ಯಕ್ತಪಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟು. ಇವಾಗ ಏನೋ ಮಾತಾಡ್ತಿರ್ತೀವಿ. ಇವಾಗ ನನಗೆ 2016ರಿಂದನೂ ಬೈತಿದ್ದಾರೆ ಜನ, ನಮ್ಮ ಅಮ್ಮನಿಗೂ ಬೈತಾರೆ. ಬಟ್ ಅದನ್ನು ನಾನು ಫಸ್ಟ್ ಟೈಮ್ ನಮಗೂ ಪ್ರೊವೋಕ್ ಆಗುತ್ತೆ. ಆ ಪ್ರೊವೋಕ್ ಆದಾಗ ಸೆಕೆಂಡ್ ಟೈಮ್ ಅದು ನಾರ್ಮಲ್ ಆಗಲೇಬೇಕು. ಅವಾಗ ನನ್ನ ಮೆಚುರಿಟಿ ಲೆವೆಲ್ ಬಂದಿದೆ ಅಂತ ಅರ್ಥ. ಪವಿತ್ರ ಗೌಡ ಅವ್ರಿಗೆ ಈ ಭೂಮಿ ಮೇಲೆ ಎಲ್ಲ ಸುಖಗಳು ಸಿಕ್ಕಿದೆ. ಒಳ್ಳೆ ಮನೆತನ,
ದುಡ್ಡು, ಹಣಕಾಸು ಎಲ್ಲನೂ ಇದೆ. ಇಂಥ ಒಂದು ಸಿಲ್ಲಿ ವಿಷಯನ ಅದಮ್ಮ ಇಗ್ನೋರ್ ಮಾಡೋದಾಗಿತ್ತಲ್ಲ. ಅಥವಾ ಆಕೆ ಇರೋವಂಥ, ಆಕೆ ನ್ಯಾಯ ನೀತಿ ಧರ್ಮವನ್ನು ನೋಡ್ತೀನಿ ಅಂದರೆ, ಆಕೆ ಈ ಸಮಾಜ ಎಲ್ಲ ಕೊಟ್ಟಿದೆ ಅಂದರೆ ಒಂದು ಲೆಟ್ರ್ ಕಂಪ್ಲೇಂಟ್ ಕೊಡ್ಬೋದಲ್ಲ. ಆಕೆಗೆ ಕಾನೂನಿಲ್ಲ. ಇವರು ನಮ್ಮ ರೇಣುಕಾಸ್ವಾಮಿಯವರ ಆ್ಯಕ್ಟಿಗೆ ನಾನು ಖಂಡಿತವಾಗ್ಲೂ ಅದು ಯಾರೇ ಆಗಲಿ ಮುಂದೆ ಯಾರೂ ಮಾಡಬೇಡಿ, ಅವ್ರು ಮಾಡೋದು ತಪ್ಪೇನೇ ಇದೆ. ಅವರು ಕೂಡ ಅಷ್ಟು 18 ಮೆಸೇಜಸ್ಗಳನ್ನ, ಅವರ ಪ್ರೈವೇಟ್ ಪಾರ್ಟ್ಸ್ಗಳನ್ನ ಫೋಟೋ ಕಳಿಸೋದೆಲ್ಲ ತಪ್ಪು. ಬಟ್ ಅದಕ್ಕೆ ಡೆತ್ತನ್ನು ಪನಿಷ್ಮೆಂಟ್ ಅಲ್ಲ, ಅವ್ರು ಮಾಡೋದು ತಪ್ಪೇ. ಅದಕ್ಕೆ ಆದ ಕಾನೂನಲ್ಲಿ ಒಂದು ನಂಬರ್ ಇದೆ, 4 ವರ್ಷನೋ 5 ವರ್ಷನೋ ಕರೆಕ್ಟಾಗಿ ನಡೆಸಿದ್ರೆ ಅದಕ್ಕೊಂದು ಶಿಕ್ಷೆ ಇದೆ. ಅದನ್ನು ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಅವ್ರನ್ನ ಸಾಯಿಸೋದು, ಅದಕ್ಕೋಸ್ಕರ ಅಯ್ಯಪ್ಪ ಪ್ರಾಣ ಬಿಡೋದು ಖಂಡಿತವಾಗ್ಲೂ ಅಂಥ ದೊಡ್ಡ ಅಪರಾಧ ಅಲ್ಲ ಅನ್ಸುತ್ತೆ ನನಗೆ. ಸರ್, ಇದು ಇಂಡಸ್ಟ್ರಿ ಪ್ರಶ್ನೆ. ಬಟ್ ಇಲ್ಲಿ ನೀವು ಸಂಘಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನೀವು ಹೊರಟಿದ್ದೀರಿ. ಬಟ್ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಅನೇಕರ ಕೂಗು ಕೂಡ ಹೌದು. ಈವನ್ ರೇಣುಕಾಸ್ವಾಮಿ ಕುಟುಂಬದವ್ರ ಕೂಗು ಕೂಡ ಹೌದು. ಇನ್ಮೇಲೆ ಸಿನಿಮಾ ಮಾಡಬಾರ್ದು ಅಂತ ಎಷ್ಟೋ ಜನ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲ ಹಾಕ್ತಿದ್ದಾರೆ, ಜೊತೆ ಕರ್ನಾಟಕದ ಜನತೆನೂ ಹೇಳ್ತಿದ್ದಾರೆ. ಬಟ್ ಬ್ಯಾನ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಒಂದಿದೆ. ಸೊ ಅವ್ರಿಗೆ ಅಸಹಕಾರ ತೋರ್ಬೋದು ಅಷ್ಟೇ, ಇಂಡಸ್ಟ್ರಿ ಅವ್ರು ಸಪೋರ್ಟ್ ಮಾಡದೇ ಇರ್ಬೋದು ಅಂತ. ಬಟ್ ನಿಮ್ಗೆ ಏನು ಅನ್ಸುತ್ತೆ, ದರ್ಶನ್ ಅವ್ರನ್ನ ಚಿತ್ರರಂಗದಿಂದ ದೂರ ಇಡಬೇಕು ಅಂತ ಅನ್ಸುತ್ತಾ ಆಸ್ ಎ ಲಾಯರ್ ಆಗಿ ಹೇಳೋದು? ಸಮಾಜದಿಂದನೇ ದೂರ ಇಡಬೇಕು ಅವ್ರನ್ನ, ಚಿತ್ರದಿಂದ ಅಲ್ಲ, ಸಮಾಜದಿಂದ ದೂರ ಇಡಬೇಕು. ಯಾಕೆಂದರೆ ಸ್ವಲ್ಪ ದಿನ ಅವರು ಸರಿಯಾಗಿ ಬರೋ ತನಕನೂ ಅವ್ರನ್ನ ದೂರ ಇಡಬೇಕು. ಎರಡನೇದು, ಈ ಫಿಲ್ಮ್ ಚೇಂಬರು ಸುಳ್ಳು ಹೇಳ್ತಿದ್ದಾರೆ. ಇವ್ರಿಗೆ ಏನಂದರೆ, ನೀವು ಯಾವ್ದಾರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿ, ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಶೂಟಿಂಗ್ ಬೇರೆ ಕಡೆ ಮಾಡ್ತಿರ್ತೀರಲ್ವಾ, ಊಟ ನೀವು ಬೇರೆ ಹೋಟೆಲ್ ತೊಗೊಳಂಗಿಲ್ಲ, ಅವರಲ್ಲೇ ಅಸೋಸಿಯೇಷನ್ ಮೆಂಬರ್ಸ್ ಇರ್ತಾರೆ, ಅಲ್ಲಿಂದನೇ ಕ್ಯಾಟ್ರಿಂಗ್ ಮಾಡಬೇಕು. ಕ್ಯಾಮ್ರಾ ಅಲ್ಲಿ ಮೆಂಬರ್ ಆಗಿರ್ತಾರಲ್ಲ ಅವ್ರ ಕಡೆನೇ ತಗೊಬೇಕು, ನೀವು ಪ್ರೈವೇಟಾಗಿ ಇದು ಮಾಡೋಂಗಿಲ್ಲ. ಈ ರೀತಿಯಾದ ಅವರೇ ಒಳ ಒಪ್ಪಂದಗಳು ಮಾಡ್ಕೊಂಡು, ಡ್ಯಾನ್ಸರ್ಸ್ನೂ ಕೂಡ ಅಷ್ಟೇ ಆ ಅಸೋಸಿಯೇಷನ್ ಅವರಿಂದನೇ ಮಾಡಬೇಕು. ಈ ಥರ ಎಲ್ಲ ಅವ್ರು ಬೇರೆ ಬೇಕೋ ಬಿಸ್ನೆಸ್ಗೆಲ್ಲ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾಡ್ಕೊಂಡಿರೋರಿಗೆ ಸಮಾಜಕ್ಕೆ ಒಂದು ಸಿನಿಮಾಯಿಂದ ಫಸ್ಟು ಸೆನ್ಸಾರ್ ಮಂಡಳಿ ಇದೆಯಲ್ಲ ಮೇಡಮ್, ಅವ್ರಿಗೆ ನಾವು ಫಸ್ಟು ಉಗಿಬೇಕು. ಏನು ಸೆನ್ಸಾರ್ ಮಾಡ್ತಿದ್ದೀರಿ? ಸೆನ್ಸಾರ್ ಮಂಡಳಿ ಅಂದರೆ ಏನು? UA ಯಾವಾಗ ಕೊಡ್ತೀರಾ? AA ಯಾವಾಗ ಕೊಡ್ತೀರಾ? ಕೊಲೆ ಮಾಡೋದನ್ನ ನೀವು ಇವಾಗ ತೋರಿಸ್ತೀರಾ? ಮತ್ತು ಜನ ಮೆಚ್ಚಿದ್ದಾರೆ ಸಿನಿಮಾಗಳು ಅಂತ ತಕ್ಷಣ ಅದಕ್ಕೆ ಕೊಡ್ತೀರಾ? ಸೊ ಅವ್ರಿಗೂ ನಾವು ಫಸ್ಟು ಬುದ್ಧಿ ಹೇಳಬೇಕಾಗತ್ತೆ. ಈತ ಏನು ಮಾಡಿದ್ರೂ ಕೂಡ ತೆಗೆದಾಕಾಗಲ್ಲ ಅಂತ ಹೇಳ್ತಿದ್ರಲ್ಲ, ಅದನ್ನು ನಾನು ಸುಳ್ಳು ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತಿಲ್ಲ ಪ್ರೊಸೀಜರ್ ಅಂದರೆ ನನಗೆ ಕೇಳಿ, ನಾನು ಹೇಳ್ಕೊಡ್ತೀನಿ ಯಾವ ರೀತಿ ತೆಗಿಬೋದು ಅಂತ. ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ, ನೋಡಪ್ಪ ನೀನು ಈ ಥರ ತಪ್ಪು ಮಾಡಿದ್ಯಾ, ನಿನ್ನ ಮೇಲೆ ಈ ಥರ ಕಳಂಕ ಬಂದಿದೆ. ಈ ಒಂದು ಅಸೋಸಿಯೇಷನ್ ಏನಿದೆ ಸಿನಿಮಾ ಇಂಡಸ್ಟ್ರಿಗೆ, ಇಲ್ಲಿ ಮಹಾನ್ ಕಲಾವಿದರುಗಳು ಇತಿಹಾಸವನ್ನು ಬಿಟ್ಟು ಹೋಗಿದ್ದಾರೆ. ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಇಂಥವರೆಲ್ಲ ಒಂದು ಒಳ್ಳೆಯ ಸೇವೆಯನ್ನು ಸಮಾಜದಲ್ಲಿ ಮಾಡಿದ್ದಾರೆ. ಕಾವೇರಿ ಹೋರಾಟಗಳನ್ನ ಮಾಡಿದ್ದಾರೆ. ಎಷ್ಟೋ ರಾಜಕೀಯ ವ್ಯಕ್ತಿಗಳಲ್ಲಿ ಕೆಲಸ ಆಗದಿರೋದನ್ನ ರಾಜ್ಕುಮಾರ್ ಅವರು ಹೋಗಿ ಅವ್ರ ಹೆಸರು ಹೇಳ್ಕೊಂಡು ಈ ಕರ್ನಾಟಕಕ್ಕೆ ಸಿಕ್ಕಿದೆ ಮೇಡಮ್. ಅದು ಉದಾಹರಣೆಗಳಿದ್ದಾವೆ. ನಾನು ಬರೀ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ, ಇದು ಆಗಿರೋಂಥ ವಾಸ್ತವ. ಅಂಥ ಜನರು ಇರೋವಂಥ ಕನ್ನಡವನ್ನು ಕಾಪಾಡಿ ಅಂತ ಹೇಳಿ ಹೋರಾಟ ಮಾಡುವಂಥ ಅದೊಂದು ತುಂಬ ಒಳ್ಳೆ ಸ್ಟ್ರಾಂಗ್ ಅಂಗ. ಅದು ಇವತ್ತು ಮಸಿ ಬೆಳೆದ್ಬಿಟ್ರಲ್ಲ. ಅಲ್ಲಿರೋವಂಥ ಮೆಂಬರೇ ತಾನೇ ಆಯಿತಾ, ಅವರ ಟೆಂಪ್ರವರಿ ಆಗಾದರೆ ಆಚೆ ಇಡಬೇಕು. ಯಾವತ್ತೂ ಕೂಡ ಯಾವುದೇ ಕೊಲೆ ಪ್ರಕರಣ ಯಾವುದೇ ನಾಯಕನ ಮೇಲೆ ಬಂದಿರಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ಥರ ಬರ್ಬರ ಹತ್ಯೆ ಇಲ್ಲ. ಸೊ ಇಂಥ ಒಂದರಲ್ಲಿ ಇದ್ದಾಗ, ನೋಡಪ್ಪ ನೀನು ಸಮಾಜಕ್ಕೆ ಏನೋ ಒಂದು ತಪ್ಪು ಮಾಡ್ತಾ ಇದೆಯಾ, ನೀನು ಇದು ಜಡ್ಜ್ಮೆಂಟ್ ಆಗೋರು ಸ್ವಲ್ಪ ಹೊರಗಡೆ ಇರು ಅಂತ ಹೇಳ್ಬೋದು. ಬಟ್ ಅವ್ರು ಅದೇ ಯೋಚನೆ ಮಾಡ್ತಾಯಿಲ್ಲ. ಎಲ್ಲಿ ದರ್ಶನು ತುಂಬ ಪವರ್ಫುಲ್ಲು, ಪ್ರೊಡ್ಯೂಸರ್ಸ್ ಎಲ್ಲ ಅವನ ಮೇಲೆ ದುಡ್ಡು ಹಾಕ್ತಾರೆ, ಯಾರೋ ಒಂದಿಷ್ಟು ಜನ ಬೇರೆ ದುಡ್ಡು ಹಾಕ್ಬಿಟ್ಟಿದ್ದಾರೆ. ಅವ್ನು ಶೂಟಿಂಗ್ ಮಾಡಲಿಲ್ಲ ಅಂದರೆ, ಆ ಪಿಕ್ಚರ್ ಬರಲಿಲ್ಲ ಅಂದರೆ ದುಡ್ಡೆಲ್ಲ ಹೊಂಟೋಗ್ಬಿಡುತ್ತೆ. ದುಡ್ಡೇ ಅವ್ರಿಗೆ ಬೇಕಾಗಿರೋರು. ಮೊನ್ನೆ ಚೇತನ್ ಅವರು ಕೂಡ, ನಮ್ಮ ಹಿಂದ ಚೇತನ್ ಅವರು ಕೂಡ ಮಾತಾಡ್ತಿದ್ರು, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಲೋಹಿತ್ ಅದು ದುಡ್ಡಿನ ಒಂದು ಫ್ಯಾಕ್ಟ್ರಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಅವ್ರ ಹತ್ರದಿಂದ ನೋಡಿರೋದು ಆ ದಿನಗಳು ಚೇತನ್, ಅವರೇ ಹತ್ರದಿಂದ ನೋಡಿರೋದು, ನಾವಲ್ಲ ಅಲ್ವಾ. ಅವರು ಹೇಳಿದ್ರು ಅದು ಒಂದು ಬರೀ ಮಿಷಿನ್ ದುಡ್ಡಿನ ಮಾಡುವಂಥ ಇದು ಅಂತ ಹೇಳಿ BTV ಹೇಳಿದ್ರು. ಆ ರೀತಿಯೇ ಏನೋ ಆಗುತ್ತೇನೋ ಅಂತ ನನ್ನ ಒಂದು ಅನಿಸಿಕೆ. ನೀವು ಸೋಷಿಯಲ್ ಮೀಡಿಯಾ ನೋಡಿರ್ತೀರಾ ಸರ್, ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರೋದು ಡೆವಿಲ್ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್. ಅದು ಈ ಥರ ಅದನ್ನ ನೋಡಿದ್ರೆ ಅಭಿಮಾನಿಗಳ ಕಮೆಂಟ್ ನೋಡಿದ್ರೆ ಹಾಸ್ಯಾಸ್ಪದ ಅನಿಸುತ್ತೆ. ಅದ್ರ ಜೊತೆಗೆ ದರ್ಶನ್ ಅವ್ರನ್ನ ಸಮರ್ಥಿಸ್ಕೊಳ್ಳುವಂಥ ಅಭಿಮಾನಿಗಳು ತುಂಬ ದೊಡ್ಡ ವರ್ಗನೇ ಇದೆ. ಸೊ ಆ ಥರ ಕಮೆಂಟ್ ಮಾಡೋರ್ಗೂ ಆ್ಯಕ್ಷನ್ ತೊಗೊಳ್ಳೋ ಅಂಥದ್ದು ಏನಾದರೂ ಇದೆಯಾ ಲೀಗಲಿ? ಕ್ರೈಮ್ಗೆ ಸಪೋರ್ಟ್ ಮಾಡೋ ಕ್ರೈಮ್ ಬಗ್ಗೆ ಮಾತಾಡಿ ಕ್ರೈಮ್ನ ಸಪೋರ್ಟ್ ಮಾಡೋವಂಥದ್ದು ಇಟ್ಸ್ ಅನ್ ಅಫೆನ್ಸ್. ಬಟ್ ಯಾಕೆ ಕ್ರೈಮ್ನ ಸಪೋರ್ಟ್ ಮಾಡ್ತಿದ್ದೀವಿ, ನನ್ನ ಇನ್ವಾಲ್ವ್ಮೆಂಟ್ ಏನು ಅನ್ನೋದು, ಅಂದರೆ ನಾನು ಸಾಕ್ಷಿ ನಾಶ ಮಾಡ್ತಾ ಇದ್ದೀನಾ ಕ್ರೈಮ್ಗೆ ಸಪೋರ್ಟ್ ಮಾಡಿ, ಅದು ಶಿಕ್ಷೆ ಆಗುತ್ತೆ. ಕ್ರೈಮ್ ಪರ ಮಾತಾಡೋದಿದೆಯಲ್ಲ, ಅದು ಸಮಾಜಕ್ಕೆ ಇಟ್ಸ್ ಅನ್ ಅಗೇನ್ಸ್ಟ್ ಸೊಸೈಟಿ. ಅಂದರೆ ನಾವೇನೋ ಪ್ರಚೋದನೆ ಮಾಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಅಂತ. ಇವಾಗ ಒಬ್ಬ ವ್ಯಕ್ತಿ 4 ಜನ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ನನ್ನ ಒಂದು ಆಫೀಸಲ್ಲಿ 1-8 ಜನ ಫಾಲೋ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಹೇಳ್ಕೊಡ್ತಿರೋದೇನು, ಅದೇನು ತಪ್ಪಿಲ್ಲ ಬಿಡ್ರಿ ಕೊಲೆ ಮಾಡೋದು ಅಂತ ಹೇಳಿದ್ರೆ, ವಾಟ್ ದೇ ವಿಲ್ ಡೂ? ನಾನು ಏನು ಕಲಿಸ್ಕೊಡ್ತಾ ಇದ್ದೀನಿ? ಪ್ರಚೋದನೆ ಮಾಡ್ದಂಗೆ ಅಲ್ವಾ ಕ್ರಿಮಿನಲ್ಲು. ಈ ಪ್ರಚೋದನೆಯಿಂದ ಅವ್ರು ಯಾವತ್ತಾದರೂ ಮಾಡ್ತಾರೆ ನೋಡಿ, ಅವಾಗ ಅದು ನನ್ನ ಮೇಲೆ ಬರುತ್ತೆ. ನನಗೆ ಹೇಳ್ಕೊಟ್ಟಿದ್ದು ಇವರೇ ಗುರು ಅಂತ. ಸೊ ಅವಾಗ ನನ್ನ ಮಾಡ್ಬೋದು. ಬಟ್ ಈಗ ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಇದೆ, ಸಮರ್ಥಿಸ್ಕೊತಾ ಇದ್ದಾರೆ.
ಕೋರ್ಟಲ್ಲಿ ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಜಡ್ಜ್ಮೆಂಟ್ ಆದರೂ ಅದ್ರ ಮೇಲೂ ಕೂಡ ನಾವು ಡಿಬೇಟ್ಗಳನ್ನ ಮಾಡ್ಬೋದು. ಬಟ್ ಅವರು ಕಂಪ್ಲೀಟಾಗಿ ಯಾರೋ ಒಬ್ಬರು ಆ ಡೀಟೇಲಾಗಿ ಏನಾದ್ರೂ ಸಾಕ್ಷಿನಾಶನೋ ಅಥವಾ ಪ್ರಚೋದನೆ ಕಾರ್ಯನೋ ನೀವು ಎಲ್ಲರೂ ಮಾಡಿ ಅಂತ ಏನೋ ಬಂದರೆ ಅದು ಕಾನೂನಾತ್ಮಕವಾಗಿ ಪನಿಷ್ಮೆಂಟ್ ಆಗುತ್ತೆ. ಈಗ ಗೃಹ ಸಚಿವರಿಗೆ ಲೆಟರ್ ಬರ್ತಿರ್ತಕ್ಕಂಥದ್ದು ಫೈನಲಿ ಏನು ಆಗ್ಬೋದು ಸರ್? ಫೈನಲ್ ವರ್ಡ್ಸ್ ಮೇಡಮ್ ಖಂಡಿತ ಅವ್ರು ನಮ್ಗೆ ರಿಯಾಕ್ಟ್ ಮಾಡ್ತಾರೆ. ಐ ನೋ ಹಿಮ್. ಅವ್ರು ಖಂಡಿತ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಫ್ರೇಮ್ ಇರುತ್ತೆ. ಬಟ್ ಈ ನಮ್ಮ ದರ್ಶನ್ ಅವರು ಕಾಂಗ್ರೆಸ್ ಪರ ತುಂಬ ಇರೋದ್ರಿಂದ ಅವರು ಒಂಚೂರು ಎಲ್ಲೋ ಚಿಗುರು ಇದು ಮಾಡ್ತಿರ್ತಾರೆ. ಬೇಡ ಏನು ಮಾಡೋದು, ರಿಯಾಕ್ಟ್ ಮಾಡೋದು, ಜೈಲಿಗೆ ಕಳಿಸ್ಬಿಟ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ, ಮೀಡಿಯಾದಲ್ಲೆಲ್ಲ ಸ್ಟಾಪ್ ಆಗಿಬಿಡುತ್ತೆ, ಆಮೇಲೆ ನೋಡೋಣ ಬಿಡು ಅನ್ನೋ ಥರ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ. ಇವತ್ತು ಪ್ರಜ್ಞಾವಂತರು ಅವರು ಇದು ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇಂಥದನ್ನು ಬೇಗ ಕಂಡುಹಿಡಿತಿದ್ದಂಥ ರಾಜಕೀಯ ವ್ಯಕ್ತಿಗಳು ಯಾರು ಅಂದರೆ ಸಿದ್ದರಾಮಯ್ಯವರು ಕೂಡ ಪ್ರಜ್ಞಾವಂತರಿಗೆ, ಕವಿಗಳಿಗೆ ಅದನ್ನು ಫಸ್ಟು ಅವ್ರು ಕಂಡುಹಿಡ್ತಿದ್ರು. SM ಕೃಷ್ಣ ಅವರು ಕಂಡುಹಿಡ್ತಿದ್ರು, ದೇವೇಗೌಡರು ಅದನ್ನ ಮೊದಲು ಕಂಡುಹಿಡ್ತಿದ್ರು, ಯಡಿಯೂರಪ್ಪ ಅವ್ರು ಕಂಡುಹಿಡ್ತಿದ್ರು. ಅದೇ ದಾರಿಯಲ್ಲಿ ಪರಮೇಶ್ವರ್ ಬರ್ತಾರಲ್ಲ ಅಂತ ಕಾದು ನೋಡ್ಬೇಕು ನಾವು. ಪ್ರಜ್ಞಾವಂತರ ವಿಚಾರವನ್ನು ಮೊದಲು ಫಸ್ಟು ವೆಲ್ಕಮ್ ಮಾಡ್ತಿದ್ದು ಇಂಥ ನಾಯಕರುಗಳೇ. ಅದಕ್ಕೆ ಅವರು ಒಳ್ಳೆಯ ಸ್ಥಾನಮಾನಗಳನ್ನ ಅಲಂಕರಿಸಿದ್ರು. ಪರಮೇಶ್ವರ್ ಅವರು ಇಂಥ ಒಂದು ವಿಚಾರವನ್ನು ತೊಗೊತಾರ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರ, ಇದರಿಂದ ಎಫೆಕ್ಟ್ ಏನಿರೋ ಇದೆಯಾ, ನನ್ನ ಲಾ ಆ್ಯಂಡ್ ಆರ್ಡರ್, ನನ್ನ ಡಿಪಾರ್ಟ್ಮೆಂಟು ಇದನ್ನು ಮಾಡಿದ್ರೆ ಸೇಫ್ ಆಗಿರುತ್ತಾ ಅನ್ನೋದು ನೋಡಬೇಕು. ಅಥವಾ ನಾನು ಮುಂದಿನ ಸಲ ಗೆಲ್ಲಬೇಕಪ್ಪ, ಇವ್ನು ಎದುರಾಕೊಳ್ಳೋದು ಬೇಡ ಅಂತ ಹೇಳ್ತಾರೆ, ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಫಾರ್ ಅಪರ್ಚುನಿಟಿ. ಇದಿಷ್ಟು ವಕೀಲರಾಗಿರ್ತಕ್ಕಂಥ ಲೋಹಿತ್ ಅವ್ರ ಮಾತುಗಳು. ಅಂದರೆ ಡಿ ಬಾಸ್ ದರ್ಶನ್ ಅವರ ಪರವಾಗಿ ಅವರ ಅಭಿಮಾನಿಗಳು ವಕಾಲತ್ತು ವಹಿಸ್ಕೊಂಡು, ಸೊ ಅವ್ರ ಆರೋಪಿ ಸ್ಥಾನದಲ್ಲೇ ಇರ್ಬೋದು, ಬಟ್ ಅವ್ರು ಮಾಡಿರ್ತಕ್ಕಂಥದ್ದು ಕ್ರೈಮ್ ಅಲ್ವಾ. ಸೊ ನೋಡೋಣ ತೀರ್ಪೇನು ಬರುತ್ತೋ ಸೆಕೆಂಡ್ರಿ, ಬಟ್ ಅಲ್ಲಿವರೆಗೂ ಕೂಡ ಅಭಿಮಾನಿಗಳು ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಒಂದು ಕ್ರೈಮ್ ತಾನೇ, ಅವ್ರು ತಪ್ಪು ಮಾಡಿಲ್ದಲೇ ನಮ್ಮ ಬಾಸ್ ಅವ್ರನ್ನ ಹೊಡೆದು ಸಾಯಿಸಿದ್ರ ಅಂತ ಹೇಳ್ಬಿಟ್ಟು ಅವರವರೇ ಮಾತಾಡ್ಕೊಳ್ಳೋದು, ಇದು ಸಿನಿಮಾದ ಸೀಕ್ವೆಲ್ಲು, ಅದು ಸೀಕ್ವೆನ್ಸು, ಅದ್ರ ಶೂಟಿಂಗು ಅಂತ ಈ ಥರ ಹಾಸ್ಯಾಸ್ಪದವಾಗಿ ಕಮೆಂಟ್ ಮಾಡೋದು ಅಥವಾ ಒಂದು ಕ್ರೈಮನ್ನು ಸಮರ್ಥಿಸ್ಕೊಳ್ಳೋದು ತಪ್ಪು. ಸೊ ಅಭಿಮಾನಿ ಸಂಘಗಳನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಒಳ್ಳೆ ಕೆಲಸಗಳನ್ನ ಮಾಡಲಿ, ಸಮಾಜಮುಖಿ ಕೆಲಸ ಮಾಡಲಿ, ರೈತರ ಬಗ್ಗೆ ಮಾತಾಡಲಿ, ಅಥವಾ ಯಾರು ಅಸಹಾಯಕರಿರ್ತಾರೋ ಅವ್ರಿಗೆ ಹೆಲ್ಪ್ ಮಾಡಲಿ. ಅದು ಬಿಟ್ಬಿಟ್ಟು ಈ ಥರ ತಪ್ಪು ಮಾಡಿದ್ರು ಕೂಡ ತಮ್ಮ ನಾಯಕನನ್ನು ಸಮರ್ಥಿಸಿಕೊಳ್ಳುವಂಥ ಅಭಿಮಾನಿಗಳ ವಿರುದ್ಧ ನಾನು ಕ್ರಮ ಕೈಗೊಳ್ತೀನಿ ಅನ್ನುವಂಥ ವಿಚಾರವನ್ನು ವಕೀಲರಾಗಿರ್ತಕ್ಕಂಥ ಲೋಹಿತ್ ಅವರು ಹಂಚ್ಕೊಂಡ್ರು. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ತನಿಖೆ ನಡೀತಾ ಇದೆ. ಇದರಲ್ಲಿ ದರ್ಶನ್ ಅವರು ಅಪರಾಧಿನ ನಿರಪರಾಧಿನ ಅನ್ನೋದನ್ನ ಇನ್ನೊಂದು 2-3 ದಿನ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.